ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ, ಮಹಿಮೆ ಆಗಲಿ ಅಪ್ಪ. ಈ ಮುಂಜಾನೆಯ ಸಮಯದಲ್ಲಿ ನಮಗೆ ಇನ್ನೊಂದು ಅವಕಾಶವನ್ನು ಕೊಟ್ಟು ಈ ದಿನ ಕರ್ತನೆ ನಮ್ಮನ್ನು ಸಭೆಯಾಗಿ ಸೇರಿಸಿ ಅಪ್ಪ, ನಿನ್ನ ವಾಕ್ಯವನ್ನು, ನಿನ್ನ ಮನಸ್ಸನ್ನು ಅರ್ಥ ಮಾಡಿಕೊಂಡು ಹೋಗಲು ನಮಗೆ ಕೊಟ್ಟಿರುವಂತ ಈ ಒಂದು ಸದಾವಕಾಶಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇನೆ ತಂದೆ. ಹೌದು ಸ್ವಾಮಿ, ಈ ಮುಂಜಾನೆಯ ಸಮಯದಲ್ಲಿ ಕೂಡಿ ಬಂದಿರುವ ನಿನ್ನ ಎಲ್ಲಾ ಮಕ್ಕಳನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸುತ್ತಿದ್ದೇನಪ್ಪ. ಅಪ್ಪ ತಂದೆ, ನಿನ್ನ ಮಗನಾದ ವಿಲ್ಸನ್ ಬ್ರದರು ಏನಾದ ಪ್ರಾಬ್ಲಮ್ ಅಲ್ಲಿ ಇದ್ದಾರೋ ಏನೋ ಗೊತ್ತಿಲ್ಲ ದೇವರೇ, ಅವರನ್ನು ಅಪ್ಪ ನೀನು ಬಲಪಡಿಸು, ಆಶೀರ್ವದಿಸು. ಅದೇ ರೀತಿಯಾಗಿ ಕರ್ತನೆ, ಈ ದಿನ ವಾಕ್ಯ ಸಂದೇಶವನ್ನು ಕೊಡಲು ನನಗೆ ಕೊಟ್ಟಂತ ನೀನು ಅವಕಾಶಕ್ಕಾಗಿ ಸ್ತೋತ್ರ ಮಾಡುತ್ತೇನೆ ತಂದೆ. ಕರ್ತನೆ, ಏನು ಅರಿಯದ ಅಜ್ಞಾನಿಯಾದ ನನ್ನನ್ನು ಕರ್ತನೆ ನಿನ್ನ ಹಸ್ತಕ್ಕೆ ಒಪ್ಪಿಸುತ್ತಾ ನೀನೆ ನನ್ನ ನಾಲಿಗೆಯಲ್ಲಿ ಮಾತನಾಡಿಸಿ ಕರ್ತನೆ, ನಿನ್ನ ಮಕ್ಕಳಿಗೆ ಅವಶ್ಯಕತೆಗಳು ಇರುವುದನ್ನು ತಿಳಿಸಬೇಕೆಂದು ಪವಿತ್ರಾತ್ಮನ ಸಹಾಯವನ್ನು ಕೊಟ್ಟು ನಡೆಸಬೇಕೆಂದು ಬೇಡಿಕೊಳ್ಳುತ್ತಾ, ಹಾಗುವೆ ಮುಂದೆ ಕೇಳುತ್ತಿರುವ ನಿನ್ನ ಮಕ್ಕಳಿಗೆ ಕರ್ತನೆ ಅದನ್ನು ಅರ್ಥ ಮಾಡಿಕೊಳ್ಳಲು ಬೇಕಾದ ವಿವೇಕ ಜ್ಞಾನವನ್ನು ದಯಪಾಲಿಸಿ ಎಂದು ಬೇಡುತ್ತಾ ನನ್ನನ್ನು ತಗ್ಗಿಸಿಕೊಳ್ಳುತ್ತಾ ನಿನ್ನ ನಾಮವೊಂದನ್ನು ಹೆಚ್ಚಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಬಂದಿರುವೆ ನನ್ನ ತಂದೆಯೇ, ಆಮೇನ್. ಆಮೇನ್. ಪ್ರಿಯರೇ, ಒಂದು ಚಿಕ್ಕ ಅಂಶವನ್ನು ನಾವು ಈ ದಿನ ನಮ್ಮ ಮಧ್ಯದಲ್ಲಿ ಮಾತನಾಡಿಕೊಳ್ಳೋಣ. ಬಂದಿರುವ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ಅರ್ಪಿಸುತ್ತಾ ಈ ದಿನ ನಾನು ಮಾತನಾಡುವಂತ ವಿಷಯ ನಂಬಿಕೆ. ನಂಬಿಕೆ ಅನ್ನುವ ಪದ ಪ್ರತಿ ಒಬ್ಬರಿಗೂ, ನಾವು ಕ್ರೈಸ್ತವ್ಯದಲ್ಲಿ ಇದ್ದೇವೆ ಅಂದರೆ ನಂಬಿಕೆ ಅನ್ನುವುದು ತುಂಬಾ ಮುಖ್ಯವಾದ ವಿಷಯ. ನಂಬಿಕೆ ಇಲ್ಲದೆ ನಾವು ಯೇಸು ಕ್ರಿಸ್ತರನ್ನು ಹಿಂಬಾಲಿಸುವುದಕ್ಕಾಗಲ್ಲ, ದೇವರನ್ನು ಹಿಂಬಾಲಿಸುವುದಕ್ಕೆ ಆಗಲ್ಲ. ನಂಬಿಕೆ ಇಲ್ಲದೆ ಇದ್ದರೆ ನಾವು ಯಾವ ಕೆಲಸವನ್ನು ಮಾಡಲು ಸಾಧ್ಯ ಇಲ್ಲ. ಪ್ರತಿ ಒಬ್ಬರು ನಂಬಿಕೆ ಅನ್ನುವಂತ ಒಂದು ಪದ ಬಂದಾಗ ನಾವು ನಮ್ಮ ಕುಟುಂಬವನ್ನು ನಂಬುತ್ತೇವೆ, ನಮ್ಮ ಸ್ನೇಹಿತರನ್ನು ನಂಬುತ್ತೇವೆ, ನಮ್ಮ ಅಕ್ಕಪಕ್ಕದವರನ್ನು ನಂಬುತ್ತೇವೆ, ಹೇಳ್ಬೇಕಂದ್ರೆ ನಮ್ಮ ಕಾನೂನನ್ನು ನಂಬುತ್ತೇವೆ. ಎಲ್ಲ ವಿಷಯದಲ್ಲೂ ನಮಗೆ ನಂಬಿಕೆ ಅನ್ನೋದಿದೆ. ಆದ್ರೆ ನಿಜವಾದ ನಂಬಿಕೆ ಅಂದ್ರೆ ಏನು? ಕಾಣದೆ ಇರುವುದನ್ನು ನಾವು ನಂಬುವುದೇ ನಿಜವಾದ ನಂಬಿಕೆ ಆಗುತ್ತೆ. ನಮ್ಮ ಕಣ್ಣಿಗೆ ಕಾಣುವಂಥದ್ದನ್ನು ನಂಬುವುದು ಈಸಿ ಅಲ್ವಾ? ನಾವು ಕಣ್ಣಿಗೆ ಕಾಣುವಂಥದ್ದು ಪ್ರತಿ ಒಂದನ್ನು ಸಹ ನಾವು ನಂಬ್ತೇವೆ ಅಲ್ವಾ? ನಾವು ನಮ್ಮ ಮುಂದೆ ಏನೇ ಒಂದು ವಸ್ತು ಇದ್ರೆ ಅದನ್ನ ಕಣ್ಣಿಂದ ನೋಡಿ ಇದನ್ನು ನಂಬ್ತೀವಿ. ಹಾಗೆಯೇ ತಾಯಿ ಮೇಲೆ ನಮಗೆ ನಂಬಿಕೆ ಇರುತ್ತೆ. ಯಾಕೆ ಅಂದ್ರೆ ತಾಯಿ ನಮಗೆ ಮೋಸ ಮಾಡಲ್ಲ, ತಾಯಿ ನಮಗೆ ಒಳ್ಳೇದನ್ನೇ ಮಾಡ್ತಾಳೆ ಅಂತ ಹೇಳಿ ನಾವು ನಂಬ್ತೇವೆ. ಆದ್ರೆ ಕಾಣದ ದೇವರನ್ನು ನಂಬುವುದು ಹೇಗೆ? ಕಾಣದಿರುವ ದೇವರನ್ನು ನಂಬುವುದು ಹೇಗೆ? ದೇವರು ನಮಗೆ ಕಣ್ಣಿಗೆ ಕಾಣಿಸ್ತಾನ? ಇಲ್ಲ. ಯೇಸು ಕ್ರಿಸ್ತರು ನಮಗೆ ಕಣ್ಣಿಗೆ ಕಾಣಿಸ್ತಾ ಇದ್ದಾರಾ? ಇಲ್ಲ. ಅವರು ವಾಕ್ಯದ ರೂಪದಲ್ಲಿ ನಮ್ಮ ಮಧ್ಯದಲ್ಲಿದ್ದಾರೆ. ಅದನ್ನು ನಾವು ಹೇಗೆ ತಿಳಿದುಕೊಳ್ಬೇಕು? ಇಲ್ಲದೆ ಇರುವುದನ್ನು ನಂಬುವುದು ತುಂಬಾ ಕಷ್ಟ ಪ್ರಿಯರೇ. ಆದರೆ ಆ ನಂಬಿಕೆ ಅನ್ನೋದು ದೇವ್ರು ಹೇಳ್ತಾನೆ, ನೀನು ನೋಡಿ ನಂಬಿದೀಯಾ, ನೋಡದೆ ನಂಬುವವರು ಧನ್ಯರು ಅಂತ ಹೇಳ್ತಾರೆ. ಹಾಗಾಗಿ ನಾವು ನೋಡಿ ನಂಬುವುದಕ್ಕಿಂತ ಅದು ಬಲವಾಗಿ ನಮ್ಮ ವಿಶ್ವಾಸ ಹೇಗೆ ಅಂದ್ರೆ, ದೇವರು ಇದ್ದಾನೆ, ದೇವರು ನನ್ನನ್ನು ನೋಡ್ತಾ ಇದ್ದಾನೆ, ನನ್ನನ್ನು ದೇವರೇ ಸೃಷ್ಟಿ ಮಾಡಿದ್ದಾನೆ, ಎಲ್ಲಾ ಕಾಲದಲ್ಲೂ ಸರ್ವಶಕ್ತನಾದ ದೇವರು ಒಬ್ಬನೇ ಇರುವುದು, ಅದನ್ನ ನಾವು ನಂಬಿ ಈ ಲೋಕವನ್ನು ನೋಡಿದಾಗ ಇದು ತನ್ನಿಂದ ತಾನು ಉಂಟಾಗಿದ್ದಲ್ಲ. ಯಾಕಂದ್ರೆ ಇವತ್ತು ಮನುಷ್ಯ ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ಈ ನಂಬಿಕೆ ಅನ್ನೋ ಪದದಲ್ಲಿ ನಿಜವಾಗೂ ಅವನು ಸೋತು ಹೋಗಿದ್ದಾನೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಯಾವುದನ್ನು ನಂಬಬೇಕು ಅದನ್ನು ನಂಬದೆ, ಯಾವುದನ್ನು ನಂಬಬಾರದು ಅದನ್ನು ನಂಬಿಕೊಂಡು ನನಗೆ ಕೆಲಸ ಇದೆ, ನನಗೆ ಬಲ ಇದೆ, ನನಗೆ ಜ್ಞಾನ ಇದೆ, ನನಗೆ ವಿದ್ಯೆ ಇದೆ ಅಂತ ಹೇಳ್ಕೊಂಡು ನಾವು ನಂಬಬೇಕಾಗಿದ್ದನ್ನು ಮರೆತು ಎಲ್ಲವನ್ನು ನಂಬ್ತಾ ಇದ್ದೇವೆ. ಆ ಎಲ್ಲವನ್ನು ನಂಬುವುದ್ರಿಂದ ನಮಗೆ ಏನಾದ್ರೂ ಪ್ರಯೋಜನ ಇದೆಯಾ ಅಂದ್ರೆ ಖಂಡಿತವಾಗಿಯೂ ಇಲ್ಲ. ಒಂದನ್ನೇ ನಮಗೆ ಪ್ರಯೋಜನ ಇರೋದು ದೇವರ ಮೇಲೆ ನಂಬಿಕೆ, ದೇವರ ಮೇಲೆ ವಿಶ್ವಾಸ, ದೇವರ ಮೇಲೆ ಭರವಸೆ. ಇವು ನಮ್ಮನ್ನು ಬಲಪಡಿಸುತ್ತದೆ ವಿನಃ ಬೇರೆ ಯಾವುದನ್ನು ಬಲಪಡಿಸಲು ಸಾಧ್ಯ ಇಲ್ಲ. ಮನುಷ್ಯನು ದೇವರನ್ನು ಯಾಕೆ ನಂಬ್ತಾನೆ ಅಂದ್ರೆ, ತನ್ನ ಆರ್ಥಿಕ ಸಮಸ್ಯೆಗಳಿರ್ಬಹುದು, ಆರೋಗ್ಯ ಸಮಸ್ಯೆ ಆಗಿರ್ಬಹುದು, ಅಥವಾ ಇನ್ಯಾವುದೋ ಒಂದು ನಮ್ಮ ಬೇಡಿಕೆ ಕೋರಿಕೆಗಳಿರ್ಬೋದು, ಅದನ್ನು ಪೂರೈಸಕ್ಕೋಸ್ಕರ ನಾವು ಏನಾದ್ರೂ ದೇವರನ್ನ ನಂಬ್ತಾ ಇದ್ದೀವಿ ಅಂದ್ರೆ
ಅದು ನಿಜವಾದ ನಂಬಿಕೆ ಅಲ್ಲ ಪ್ರಿಯರೇ. ಎಷ್ಟೋ ಜನ ಹೇಳ್ತಾರೆ, ನಾನು ದೇವರನ್ನ ನಂಬಿಕೊಂಡೆ, ನನಗೆ ಇದು ಒಳ್ಳೇದಾಯ್ತು, ಅದಕ್ಕಾಗಿ ದೇವ್ರು ನಂಬ್ದೆ. ಹಾಗಾದ್ರೆ ನಮಗೆ ದೇವ್ರು ಏನಾದ್ರೂ ಒಳ್ಳೇದ್ ಮಾಡಿಲ್ಲ ಅಂದ್ರೆ ನಂಬೋದಿಲ್ವಾ? ಹಾಗಲ್ಲ ಪ್ರಿಯರೇ, ನಮ್ಮ ನಂಬಿಕೆ ಅಷ್ಟು ಮಾತ್ರ ಅಲ್ಲ. ನಮ್ಮ ನಂಬಿಕೆ ಅದಕ್ಕೂ ಮೀರಿ ಹೋಗುವಂತದ್ದೇ ನಂಬಿಕೆ. ಹೇಗೆ ಅಂದ್ರೆ, ದೇವ್ರು ಒಳ್ಳೇದು ಮಾಡ್ತಾನೋ ಕೆಟ್ಟದ್ದು ಮಾಡ್ತಾನೋ ಅದು ನಮಗೆ ಗೊತ್ತಿಲ್ಲ. ಆ ಸಮಯಕ್ಕೆ ದೇವ್ರು ನಮಗೆ ಏನು ಕೊಡ್ಬೇಕು ಕೊಡ್ತಾನೆ. ದೇವ್ರು ಕೊಟ್ರು ಸರಿ, ದೇವ್ರು ಕೊಡದೇ ಇದ್ರು ಸರಿ, ದೇವರ ಮೇಲಿರುವಂತ ನಂಬಿಕೆ ಕಡಿಮೆ ಆಗ್ಬಾರ್ದು ಪ್ರಿಯರೇ. ಹೇಗೆ ಅಂದ್ರೆ, ನಾವು ನಂಬಿಕೆಗೆ, ವಿಶ್ವಾಸಕ್ಕೆ ತಂದೆ ಯಾರು ಅಂತ ಹೇಳ್ತೀವಿ? ಅಬ್ರಹಾಮನು. ಆತನ ನಂಬಿಕೆ ಹೇಗಿತ್ತು ಅದನ್ನ ನಾವು ಗಮನಿಸೋಕೆ ಮುಂಚೆ ಈ ನಂಬಿಕೆ ಪದದ ಅರ್ಥವನ್ನು ನಾವು ತಿಳ್ಕೊಳ್ಳೋಣ. ನಂಬಿಕೆಯನ್ನು ನಾವು ನಿರೀಕ್ಷಿಸುವುಗಳ ಭರವಸೆದಿಂದ ಇರುವುದು, ಕಣ್ಣಿಗೆ ಕಾಣದೆ ಇರುವುದುಗಳನ್ನು ನಿಜವೆಂದು ತಿಳಿಯುವುದು ಆಗಿದೆ. ಅದೇ ನಂಬಿಕೆ ಅಂದರೆ ಕಣ್ಣಿಗೆ ಕಾಣದೇ ಇರುವುದು, ಭರವಸೆಗಳನ್ನು ಇಡುವುದೇ ನಂಬಿಕೆ. ನಾವು ಇಬ್ರಿಯ ಬರೆದ ಪತ್ರಿಕೆ 11:1 ತೆಗೆದು ನೋಡೋಣ. ಇಬ್ರಿಯ ಬರೆದ ಪತ್ರಿಕೆ 11:1. ನಂಬಿಕೆಯು ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ಥ್ಯಾಂಕ್ ಯು ಬ್ರದರ್. ನಂಬಿಕೆ ಅನ್ನೋದು ನಾವು ನಿರೀಕ್ಷಿಸುವುಗಳ ಮೇಲೆ ಭರವಸೆದಿಂದಿರುವುದು. ಅಂದ್ರೆ ಅದು ಕಣ್ಣಿಗೆ ಕಾಣಲ್ಲ, ಅದನ್ನು ನಂಬ್ತೀವಿ. ಏನನ್ನ ನಾವು ನಿರೀಕ್ಷಿಸ್ತಿದ್ವಿ? ನಾವು ಪರಲೋಕವನ್ನು ನಿರೀಕ್ಷಿಸ್ತಿದ್ವಿ, ನಿತ್ಯ ಜೀವವನ್ನು ನಿರೀಕ್ಷಿಸ್ತಾ ಇದ್ದೀವಿ. ಯಾಕೆ? ಪುನರುತ್ಥಾನವನ್ನು ನಿರೀಕ್ಷಿಸ್ತೀವಿ. ಯಾರಾದರೂ ಸತ್ತವರು ಬಂದು ನಮ್ಮ ಮಧ್ಯದಲ್ಲಿ ಮಾತನಾಡಿದಾರ? ಯೇಸು ಸ್ವಾಮಿ ಬಿಟ್ರೆ ಮತ್ತೆ ಯಾರು ಬಂದು ನಮಗೆ ಪುನರುತ್ಥಾನ ಆಗಿದ್ದು ನಾವು ಕಂಡಿಲ್ಲ. ಆದ್ರೂ ದೇವರು ಯೇಸು ಸ್ವಾಮಿಯನ್ನು ಸತ್ತು ಸಮಾಧಿ ಆದ ಮೇಲೆ 3ನೇ ದಿನದಲ್ಲಿ ಎಬ್ಬಿಸಿ ಮಹಿಮೆ ಶರೀರವನ್ನು ಕೊಟ್ಟು ಪರಲೋಕಕ್ಕೆ ಹೋಗಿ ಇಳಿದು ಬಂದು ನಮಗೆ ದರ್ಶನ ಕೊಟ್ಟಿದ್ದಾರೆ. ಅಂದ್ರೆ 1ನೇ ಶತಮಾನದಲ್ಲಿ ಮತ್ತೆ ತನ್ನ ಶಿಷ್ಯರಿಗೆ ದರ್ಶನವನ್ನು ಕೊಟ್ಟು 40 ದಿನ ಅವರು ಮತ್ತೆ ಬೋಧನೆಗಳನ್ನು ಮಾಡಿ ತಿಳಿಸಿದ್ದಾರೆ. ಅಂದ್ರೆ ನಾವು ನಂಬ್ತೀವಿ ಏನನ್ನ? ನಮಗೆ ನಿತ್ಯ ಜೀವ ಇದೆ, ನಮಗೆ ಸತ್ತರೆ ಪುನರುತ್ಥಾನ ಇದೆ, ನಾವು ಮಹಿಮೆ ಶರೀರವನ್ನು ಹೊಂದ್ಕೊಂತೀವಿ, ಮತ್ತೆ ನಾವು ದೇವರನ್ನು ಕಾಣ್ತೀವಿ, ನಮಗೆ ಶಾಶ್ವತವಾದ ಒಂದು ಜೀವನ ಇದೆ, ಅದು ನಿತ್ಯ ಜೀವ. ಆ ಜೀವಿತವನ್ನು ಜೀವಿಸೋಕೋಸ್ಕರವಾಗಿ ಇವತ್ತು ನಾವು ದೇವರನ್ನು ನಂಬ್ತಾ ಇದ್ದೀವಿ, ಯೇಸು ಕ್ರಿಸ್ತರನ್ನು ನಂಬ್ತಾ ಇದ್ದೀವಿ, ಪವಿತ್ರಾತ್ಮನನ್ನು ನಂಬ್ತಾ ಇದ್ದೀವಿ. ಯಾಕೆಂದ್ರೆ ಅವರು ನಮ್ಮನ್ನು ನಿತ್ಯ ಜೀವಕ್ಕೆ ನಡೆಸೋರು ಯೇಸು ಸ್ವಾಮಿ ಅಂತೇಳಿ. ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ ಅಂದಿರುವ ಯೇಸು ಕ್ರಿಸ್ತನನ್ನು ನಾವು ನಂಬ್ತೇವೆ. ಯಾಕೆ ಅಂದ್ರೆ ಅವ್ರ ಮೂಲಕ ನಮಗೆ ನಿತ್ಯ ಜೀವ ಸಿಗುತ್ತೆ ಅಂತ. ಆದ್ರೆ ನಾವು ಯೇಸು ಸ್ವಾಮಿ ನೋಡಿಲ್ಲ. 1ನೇ ಶತಮಾನದಲ್ಲಿ ನೋಡಿದ್ದಾರೆ, ಆದ್ರೆ ನಾವು ಅವರನ್ನ ನೋಡಿಲ್ಲ. ಆದ್ರೆ ಪವಿತ್ರಾತ್ಮನ ಬಲದಿಂದ ಬರೆಸಿರುವಂತ ಖಡ್ಗ ಎಂಬ ಕತ್ತಿ ಅಂತ ಇರುವಂತ ಈ ವಾಕ್ಯಗಳೇ ಯೇಸು ಸ್ವಾಮಿಯನ್ನು ನಾವು ವಾಕ್ಯದ ರೂಪದಲ್ಲಿ ನೋಡ್ತಾ ಇದ್ದೀವಿ. ಆ ವಾಕ್ಯವನ್ನು ನಾವು ನಂಬಿ, ಆ ವಾಕ್ಯದಲ್ಲಿ ಏನಿದೆಯೋ ಅದನ್ನ ಕೇಳಿ ಅದರ ಪ್ರಕಾರ ನಡೆದು ನಮ್ಮ ಜೀವಿತವನ್ನು ನಾವು ದೇವರಿರುವಂತ ಮಹಾಲೋಕವನ್ನು ಪಡೆಯಲು ಸಾಧ್ಯ ಎಂದು ನಾವು ಭರವಸೆ ಇಡ್ತೀವಿ. ಅದನ್ನೇ ಇಲ್ಲಿ ಬರ್ಸಿರುವುದು. ನಾವು ನಂಬಿಕೆಯನ್ನು ನಾವು ನಿರೀಕ್ಷಿಸುವುಗಳ ವಿಷಯವಾಗಿ ಭರವಸೆಯಿಂದಿರುವುದೇ, ಕಣ್ಣಿಗೆ ಕಾಣದೇ ಇರುವುದನ್ನು ನಿಜವೆಂದು ತಿಳಿದುಕೊಳ್ಳುವುದೇ ನಂಬಿಕೆ ಆಗಿದೆ. ನಾವು ಸತ್ತ ಮೇಲೆ ನಮಗೆ ಪರಲೋಕ ಸಿಗುತ್ತೆ ಅನ್ನುವಂತ ಒಂದು ಭರವಸೆಯಿಂದ ನಮಗೆ ಕೊಟ್ಟಿರುವ ಓಟವನ್ನು ನಾವು ಓಡ್ತಾ ಇದ್ದೀವಿ ಅಲ್ವಾ? ಯಾರಾದ್ರೂ ನಮಗೆ ಸತ್ತ ಮೇಲೆ ಇನ್ನೊಂದು ಜೀವ ಇಲ್ಲ ಅನ್ನಂಗಿದ್ರೆ ಏನ್ ಇವತ್ತಿನ ಜೀವನದಲ್ಲಿ ನಡೀತಾ ಇದೆಯಲ್ಲ, ಏನಾಗುತ್ತೆ? ಇರುವುದೊಂದು ಜೀವನ, ಈ ಜೀವನದಲ್ಲಿ ಸುಖ ಪಡೋಣ, ಸಂತೋಷ ಪಡೋಣ, ಎಂಜಾಯ್ ಮಾಡೋಣ ಅಂತ ಹೇಳ್ಕೊಂಡು ಅವ್ರಿಗೆ ಇಷ್ಟ ಬಂದ ಹಾಗೆ ಹೋಗ್ತಾರೆ. ಆ ಇಷ್ಟ ಬಂದ ಹಾಗೆ ಹೋಗುದು ನಮಗೆ ಪರಲೋಕ ಮಿಸ್ ಆಗುತ್ತೆ. ಇವತ್ತು ನಾವು ಕ್ಯಾಲಿಫೋರ್ನಿಯಾದಲ್ಲಿ ನೋಡ್ಬೋದು ನಡೀತಿರುವಂತ ಘಟನೆಗಳು. ಯಾಕಂದ್ರೆ ಅದ್ರ ಬಗ್ಗೆ ತುಂಬಾ ವಿಡಿಯೋಗಳು ಯೂಟ್ಯೂಬ್ಗಳ ಮೂಲಕವಾಗಿರ್ಬೋದು, ಎಲ್ಲಾ ಮೀಡಿಯಾದಲ್ಲೂ ಬರ್ತಾ ಇದೆ. ಮೊನ್ನೆ ಮನೋಜ್ ಬ್ರದರ್ ಅವ್ರು ಹೇಳಿದ್ರು, ಅನೇಕ ಸೇವಕರು ಅದ್ರ ಬಗ್ಗೆ ಮಾತಾಡಿದ್ದಾರೆ. ನಾವು ಎಷ್ಟು ಮಾತಾಡ್ತಿದ್ರು ಅವರನ್ನು ನಾವು ನಿದರ್ಶನವಾಗಿ ನಾವು ತಗೊಬೇಕಾಗುತ್ತೆ. ನಾವು ದೇವರ ಬಗ್ಗೆದಲ್ಲಿ ಯಾವ ರೀತಿಯಾಗಿ ನಾವು ನಂಬಿಕೆ ಇಟ್ಟಿದ್ದೀವೋ ಇಲ್ಲ ಅನ್ನೋದು ಅವರ ಜೀವಿತವನ್ನು ನೋಡಿದಾಗ ನಮಗೆ ಭಯ ಆಗುತ್ತೆ. ಅವರು ಮಾಡಿದ್ದೇನು? ಕ್ರೈಸ್ತ ದೇಶ ಅನ್ಸ್ಕೊಂಡಿರುವಂತ ಅಮೆರಿಕ ದೊಡ್ಡಣ್ಣ, ಅದರಲ್ಲಿರುವ ಕ್ಯಾಲಿಫೋರ್ನಿಯಾ, ಅದರಲ್ಲಿರುವ ಲಾಸ್ ಏಂಜಲ್ಸ್, ಅಲ್ಲಿಯ ಜನಗಳ ಮನಸ್ಥಿತಿ ಹೇಗಿದೆ ಅಂದ್ರೆ ದೇವ್ರಿಲ್ಲ, ದೇವ್ರಿದ್ರು ಜೀರೋ ಅಂತ ಅನ್ಕೊಂಡಿದ್ದಾರೆ. ಅಂದ್ರೆ ಅವರಲ್ಲಿ ದೇವ್ರಿಲ್ಲ ಅನ್ನುವಂತ ಭಾವನೆ ಬಂದ್ರ ಮೇಲೆ ಅವರಿಗೆ ದೇವರಲ್ಲಿ ನಂಬಿಕೆ ಇಲ್ಲ.
ದೇವರಲ್ಲಿ ವಿಶ್ವಾಸ ಇಲ್ಲ. ಅವರ ಗಳಿಸಿರುವಂತಹ ಹಣದ ಮೇಲೆ, ಅವರು ಸಂಪಾದಿಸುವ ಆಸ್ತಿಯ ಮೇಲೆ, ಈ ಲೋಕವೇ ಶಾಶ್ವತ ಅನ್ಕೊಂಡು ಅವರು ಎಂಜಾಯ್ ಮಾಡ್ತಾ ಇದ್ದಾರೆ. ನಿಜವಾಗೂ ದುಃಖ ತರುವಂತ ವಿಷಯ ಅಂದ್ರೆ, ಒಬ್ಬ ಕ್ರೈಸ್ತವ ಕ್ರೈಸ್ತ ಸಮಾಜವನ್ನು ಹೊಂದಿರುವ, ಕ್ರೈಸ್ತರ ಕಟ್ಟಳೆಗಳನ್ನು ಹೊಂದಿರುವ ಆ ದೇಶದ ಜನರ ಸ್ಥಿತಿಯೇ ಹಂಗಿರ್ಬೇಕಾದ್ರೆ, ಇಂಡಿಯಾ, ನಮ್ಮ ಭಾರತ ಎಲ್ಲ ಜಾತಿ ಧರ್ಮಗಳಿಂದ ಕೂಡಿದ ಜನರಾಗಿದ್ದೇವೆ. ಎಲ್ಲ ಧರ್ಮಗಳಿಂದ ಅವರವರೇ ಬೇರೆ ಬೇರೆ ನಂಬಿಕೆಯಿಂದ ಆಧಾರಭೂತರಾದ ನಮ್ಮ ಭಾರತದ ಗತಿ ಏನಾಗ್ಬೇಕು ಪ್ರಿಯರೇ? ಆದ್ರೂ ದೇವರು ಕನಿಕರಿಸಿ, ಪ್ರೀತಿಸಿ, ನಮ್ಮ ಭಾರತದಲ್ಲಿಯೂ ಸತ್ಯ ಸುವಾರ್ತೆ ಹರಡುವಂತೆ ಮಾಡಿ, ದೇವರ ಮಾತಿಗೆ ವಿಧೇಯತ್ವದಿಂದ ನಡೆದುಕೊಳ್ಳುವಂತೆ ಮಾಡಿ ನಮ್ಮನ್ನು ಬಲಪಡಿಸ್ತಾ ಇದ್ದಾರಂದ್ರೆ ಅದು ದೇವರು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿ. ಆ ಪ್ರೀತಿಯನ್ನು ನಾವು ನಂಬಿಕೆಯ ಮೂಲಕವಾಗಿ ಗಟ್ಟಿಯಾಗಿ ಹಿಡಿದುಕೊಳ್ಬೇಕು ಪ್ರಿಯರೇ. ನಮಗೆ ದೇವರು ಎಷ್ಟು ದೊಡ್ಡ ಶಾಶ್ವತವಾದ ಒಂದು ಪಟ್ಟಣವನ್ನು ಕೊಡ್ತೀನಿ ಅಂತ ಹೇಳಿದ್ರ ಮೇಲೆ ಅದನ್ನು ನಿರ್ಲಕ್ಷಿಸಿ, ಈ ಜೀವಿತವನ್ನೇ ನಾವು ನಮ್ಮ ಜೀವಿತ, ಈ ಲೋಕವೇ ನನ್ನ ಸುಖ ಸೌಕರ್ಯ ಅಂತ ಹೇಳ್ಕೊಂಡು ತಿಳ್ಕೊಂಡು ಲೋಕಕ್ಕಾಗಿ ತವಕ ಪಟ್ರೆ ನಮ್ಮ ನಂಬಿಕೆ ಅನ್ನೋದು ಬರೀ ಸುಳ್ಳಿನ ಮಾತಾಗುತ್ತೆ ಪ್ರಿಯರೇ. ನಂಬಿಕೆ ಯಾವಾಗಲೂ ಶುದ್ಧವಾಗಿರ್ಬೇಕು. ವಿಶ್ವಾಸವು, ಭರವಸೆಯು ಯಾವಾಗಲೂ ಶುದ್ಧವಾಗಿರ್ಬೇಕು. ಆ ಶುದ್ಧವಾದ ಮನಸ್ಸಿದ್ರೆ ಮಾತ್ರನೇ ನಮಗೆ ಆ ನಂಬಿಕೆ ಅನ್ನೋ ಪದದ ಅರ್ಥವನ್ನು ನಾವು ಅರ್ಥೈಸಿಕೊಳ್ಳಿಕ್ಕೆ ಸಾಧ್ಯ. ಇಬ್ರಿಯ ಬರೆದ ಪತ್ರಿಕೆ 11:3 ನೋಡೋಣ. ಇಬ್ರಿಯ ಬರೆದ ಪತ್ರಿಕೆ 11:3. ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದವೆಂದು ನಂಬಿಕೆಯಿಂದಲೇ ನಾವು ತಿಳಿದುಕೊಂಡು, ಕಾಣಿಸುವ ಈ ಜಗತ್ತು ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲವೆಂದು ಗ್ರಹಿಸುತ್ತೇವೆ. ಲೋಕಗಳು ದೇವರ ಮಾತಿನಿಂದಲೇ ನಿರ್ಮಿತವಾಗಿತ್ತು ಅಂತೇಳಿ ನಾವು ತಿಳ್ಕೊಂಡಿದೀವಿ. ಯಾವುದ್ರಿಂದ? ನಾವು ಆದಿಕಾಂಡದಲ್ಲಿ ನೋಡ್ತೀವಿ, ದೇವರು ಉಂಟಾಗಲಿ ಅಂದಾಗ ಉಂಟಾಗಿದೆ, ದೇವರು ಒಳ್ಳೇದೆಂದು ತಿಳಿದುಕೊಂಡಾಗ ಅದು ಒಳ್ಳೇದಾಗಿತ್ತು. ಅಂದ್ರೆ ಎಲ್ಲಾ ನಾವು ಕಣ್ಣಿಗೆ ಕಾಣುವ ದೃಶ್ಯ ವಸ್ತುಗಳೆಲ್ಲ ದೇವರಿಂದಲೇ ಉಂಟಾಗಿದ್ದು ಅಂತ ನಾವು ಬಲವಾಗಿ ನಂಬಬೇಕು. ನಂಬಿದ್ರೆ ಮಾತ್ರನೇ ನಮಗೆ ಆ ದೇವರನ್ನು ಗ್ರಹಿಸಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾಗಿತ್ತೆಂದು ನಂಬಿಕೆಯಿಂದಲೇ ನಾವು ತಿಳಿದುಕೊಂಡು, ಕಾಣಿಸುವ ಈ ಜಗತ್ತು ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲವೆಂದು ಗ್ರಹಿಸುತ್ತೇವೆ. ಇದು ಯಾರಿಂದ ಆಗ್ಲಿ ಅಥವಾ ಯಾವುದೋ ಒಂದು ವಸ್ತುವಿನಿಂದ ಆಗ್ಲಿ ಉಂಟಾಗಿದ್ದಲ್ಲ, ದೇವರ ಮಾತಿನಿಂದ ಉಂಟಾಗಿದ್ದು ಅಂತ ನಾವು ನಂಬುತ್ತೇವೆ ಅಲ್ವಾ? ವಿಜ್ಞಾನಿಗಳು ತನ್ನಿಂದ ತಾನೇ ಉಂಟಾಯ್ತು ಅಂತ ಹೇಳಿರ್ಬೋದು, ಅವರು ವಿಜ್ಞಾನಿಗಳಲ್ಲ, ಅಜ್ಞಾನಿಗಳು. ಯಾಕಂದ್ರೆ ತನ್ನಿಂದ ತಾನೇ ಒಂದು ಸೈಕಲ್ ಓಡಿಸ್ಬೇಕಂದ್ರೆ ಒಬ್ಬ ಬೇಕು ಅಲ್ವಾ? ನಾವು ಮಿಕ್ಸಿ, ಅದು ಸ್ವಿಚ್ ಆನ್ ಮಾಡಿ ನಾವು ತಿರುಗಿಸಿದ್ರೇನೆ ಒಂದು ಮಿಕ್ಸಿ ಆನ್ ಆಗುತ್ತೆ. ಸಣ್ಣ ಪುಟ್ಟ ವಸ್ತುಗಳು, ನಮ್ಮಲ್ಲಿ ಮೊಬೈಲ್ ಇದ್ರುನು ಮೊಬೈಲ್ ಅನ್ನು ನಾವು ಯೂಸ್ ಮಾಡದೆ ಅದಾಗೆ ಯೂಸ್ ಆಗಲ್ಲ. ನಾವು ಏನ್ ಬೇಕು ಆ ಬಟನ್ ಅನ್ನು ಒತ್ತಿದಾಗ ಮಾತ್ರನೇ ಬರುತ್ತೆ. ನಾವು ಕಾಲ್ ಮಾಡ್ಬೇಕಂದ್ರೆ ಕಾಲ್ ಲಿಸ್ಟಿಗೆ ಹೋಗಿ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡಿದ್ರೇನೆ ಕಾಲ್ ಹೋಗುತ್ತೆ. ಅದ್ರ ಪಾಡಿಗೆ ಅದು ಕಾಲ್ ಹೋಗಲ್ಲ. ಯಾರಿಗ್ ಬೇಕು ಅಂದ್ರೆ ಏನ್ ಮಾಡಲ್ಲ. ನಾವು ವಾಯ್ಸ್ ಇಲ್ಲ, ನಾವು ಈಗ ಟೆಕ್ನಿಕಲ್ ಇಂಪ್ರೂವ್ಮೆಂಟ್ ಆಗಿದೀವಿ, ಸಿರಿ ಇಂಥವ್ರಿಗೆ ಕಾಲ್ ಮಾಡು ಅಂದ್ರೆ ಆಡುತ್ತೆ. ಅದಕ್ಕದು ನಾವು ಮಾಯಲ್ಲಿ ಮಾತಾಡ್ಲೇಬೇಕು. ಅಂದ್ರೆ ಯಾವುದೇ ಒಂದು ನಡ್ಸ್ಬೇಕಂದ್ರು, ಯಾವುದೇ ಒಂದು ಸಣ್ಣ ವಸ್ತುಗಳನ್ನು ನಾವು ನಡ್ಸ್ಬೇಕು ಅಂದ್ರುನು ಅದ್ರ ಹಿಂದೆ ಒಬ್ರ ಇರ್ಲೇಬೇಕು ಅಲ್ವಾ? ಈ ಸೃಷ್ಟಿ, ಇಷ್ಟು ದೊಡ್ಡ ಸೃಷ್ಟಿಯನ್ನು ಅದರಷ್ಟಕ್ಕೆ ಅದು ನಡೀತಾ ಇದೆ ಅಂದ್ರೆ ಅದು ಸುಳ್ಳಿನ ಮಾತು. ಅದು ನಮಗೆಲ್ಲಾ ಗೊತ್ತಿರುವಂತ ವಿಷಯ. ನಾವು ಪ್ರಕೃತಿ ದತ್ತವಾಗಿ ತೆಗೆದುಕೊಂಡಿರುವಂತ ಪಂಚಭೂತಗಳ ಬಗ್ಗೆ ಯೋಚನೆ ಮಾಡಿದಾಗ, ಅದ್ರ ಕಾರ್ಯಗಳನ್ನ ನಾವು ನೋಡಿದಾಗ ಅದ್ರ ಹಿಂದೆ ಎಷ್ಟು ದೊಡ್ಡ ಕಾರ್ಯಗಳು ನಡೀತಾ ಇದೆ. ಅದ್ರ ಹಿಂದೆ ದೇವರ ಕೆಲಸವೇನು, ದೇವರ ಮಗನಿರೋಗಿರುವ ಯೇಸುಕ್ರಿಸ್ತನ ಕೆಲಸವೇನು, ಪವಿತ್ರಾತ್ಮರ ಕೆಲಸವೇನು, ದೇವದೂತರ ಕೆಲಸವೇನು, ಅದನ್ನೆಲ್ಲ ನೋಡುವಾಗ ನಮಗೆ ಆಶ್ಚರ್ಯವನ್ನು ಹುಟ್ಟಿಸುವಂತದ್ದು ಅಲ್ವಾ? ಹಾಗಿರುವಾಗ ನಂಬಿಕೆ ಅನ್ನೋದು ಎಷ್ಟು ದೊಡ್ಡ ಶ್ರೇಷ್ಠವಾದ ಪದ. ನಾವು ನಂಬಬೇಕು, ಇದು ದೇವರಿಂದ ಆಗಿರೋದು, ದೇವರು ನಮ್ಮನ್ನು ನಡೆಸುವುದಕ್ಕಾಗಿ ಎಲ್ಲವನ್ನು ನಮಗಾಗಿ ಕೊಟ್ಟಿದ್ದಾನೆ ಅನ್ನೋದನ್ನು ನಾವು ಮೊದಲು ನಂಬಬೇಕು. ಅದು ನಂಬದೆ ಹೋದರೆ ನಮಗೆ ನಿಜವಾಗೂ ಆ ನಂಬಿಕೆ ಅನ್ನೋದು ಉಂಟಾಗಲಿಕ್ಕೆ ಸಾಧ್ಯ ಇಲ್ಲ. ನಾವು ಸರಿಯಾದ ರೀತಿಯಲ್ಲಿ ನಂಬಿಕೆಯಲ್ಲಿ ನಿಂತುಕೊಂಡಾಗ ಮಾತ್ರನೇ ನಮಗೆ ಕಷ್ಟ ಸುಖ ಏನೇ ಬಂದ್ರು ನಮ್ಮ ದೇವರು ಇದ್ದಾನೆ, ಆ ದೇವರು ನಮಗಾಗಿ ಎಲ್ಲವನ್ನು ಕೊಟ್ಟಿದ್ದಾನೆ. ಅದನ್ನ ನಾವು ಅನುಭವಿಸಿ ಸುಖ ಪಡುವುದರ ಜೊತೆಗೆ
ನಾವು ದೇವರ ನಾಮವನ್ನು ಘನಪಡಿಸಬೇಕು, ಆತನಿಗಾಗಿ ಜೀವಿಸಬೇಕು. ಆತನು ನಮ್ಮ ಮೇಲೆ ಇಟ್ಟಿರುವ ಸಂಕಲ್ಪ ಏನೆಂದು ತಿಳ್ಕೊಂಡು ಆತನ ಚಿತ್ತಕ್ಕನುಗುಣವಾಗಿ ಬದುಕಬೇಕು. ನಾವು ಆತನಿರುವ ಮಹಾಲೋಕವನ್ನು ಪಡೆದುಕೊಳ್ಬೇಕು ಅನ್ನುವಂತ ವಿಶ್ವಾಸ, ನಂಬಿಕೆ ನಮ್ಮಲ್ಲಿ ಇರ್ಬೇಕು. 1 ಪೇತ್ರ 1:7-8 ನೋಡೋಣ. 1 ಪೇತ್ರ 1 ಪೇತ್ರ 1:7-8. ಬಂಗಾರವು ನಾಶವಾಗುವಂತದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದುಂಟಷ್ಟೇ. ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ, ಪ್ರಭಾವ, ಮಾನಗಳನ್ನು ಉಂಟು ಮಾಡುವುದು. ನೀವು ಆತನನ್ನು ಕಣ್ಣಾರೆ ನೋಡಲಿಲ್ಲವಾದರೂ ಆತನನ್ನು ಪ್ರೀತಿಸುತ್ತೀರಿ. ನೀವು ಈಗ ಆತನನ್ನು ಕಾಣದಿದ್ದರೂ ಆತನಲ್ಲಿ ನಂಬಿಕೆ ಇಟ್ಟು ನಿಮ್ಮ ನಂಬಿಕೆಯ ಅಂತ್ಯ ಫಲವಾಗಿರುವ ಆತ್ಮ ರಕ್ಷಣೆಯನ್ನು ಹೊಂದುವವರಾಗಿ ಹೇಳಲಕ್ಷ್ಯವಾದಂತಹ ಪ್ರಭಾವವುಳ್ಳ ಸಂತೋಷದಿಂದ ಹರ್ಷಿಸುತ್ತೀರಿ. ಥ್ಯಾಂಕ್ ಯು ಬ್ರದರ್. ಬಂಗಾರವು ನಾಶವಾಗುತ್ತದೆ, ಬಂಗಾರವು ನಾಶವಾಗುತ್ತದೆ ಅಂತ ಗೊತ್ತಿದ್ರೂ ಅದನ್ನು ನಾವು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸಿ, ಬಂಗಾರಕ್ಕಿಂತ ಅಮೂಲ್ಯವಾದಂತ ನಮ್ಮ ನಂಬಿಕೆ ವಿಷಯದಲ್ಲಿ ಏನ್ ಹೇಳ್ಬೇಕು. ಒಂದು ಚೊಕ್ಕ ಬಂಗಾರವನ್ನು ನಮಗೆ ಬೇಕಾದ್ರೆ, ಒಂದು ಒಡವೆಯನ್ನು ಮಾಡಿಸ್ಬೇಕಂದ್ರೆ ಆ ಬಂಗಾರವನ್ನು ಕುಲ್ಮೇಲೆ ಹಾಕಿ, ಆ ಬಂಗಾರದ ಗಟ್ಟಿಯನ್ನು ಹಾಕಿ ಅದನ್ನ ಶೋಧಿಸಿ ನಮಗೆ ಅಗತ್ಯ ಇರುವಂತ ಆಭರಣಗಳನ್ನು ತಯಾರಿಸ್ಲಿಕ್ಕೋಸ್ಕರವಾಗಿ ಅದನ್ನ ನಾವು ಪುಟಕ್ಕೆ ಹಾಕ್ತಾರೆ. ಬಂಗಾರವನ್ನು, ಸ್ವಚ್ಛ ಬಂಗಾರನು ಅಥವಾ ಅದರಲ್ಲಿ ಕಲ್ಮಶಗಳಿದಾವೋ, ಅದರಲ್ಲಿ ಬೇರೆ ಬೇರೆ ಲವಣಗಳು ತುಂಬಿಕೊಂಡಿದಾವೋ, ಅದನ್ನೆಲ್ಲ ಲೋಹಗಳು ಏನಾರಿದ್ರೆ ಅದನ್ನ ಬೇರ್ಪಡಿಸೋಕೋಸ್ಕರ ಅದನ್ನ ಪುಟಕ್ಕೆ ಹಾಕ್ತಾರೆ, ಕುಲ್ಮೆಗೆ. ಅದಕ್ಕಿಂತನೂ ಅಮೂಲ್ಯವಾಗಿದ್ದು ನಮ್ಮ ನಂಬಿಕೆ. ಬಂಗಾರಕ್ಕಿಂತನೂ ಅಮೂಲ್ಯವಾಗಿದ್ದು ನಂಬಿಕೆ. ಅಂದ್ರೆ ನಮ್ಗೆ ಕಷ್ಟಗಳು, ದುಃಖಗಳು, ಶೋಧನೆಗಳು ಬಂದಾಗ ನಾವೇನಾದ್ರೂ ಹಿಂಜರಿದ್ರೆ ಅದು ನಂಬಿಕೆ ಅಂತಾರ? ನಾವು ಯೇಸು ಕ್ರಿಸ್ತನನ್ನ ನಂಬಿದ್ದೇವೆ, ನಾವು ಕ್ರೈಸ್ತರು, ನಮ್ಮಲ್ಲಿ ಸರ್ಟಿಫಿಕೇಟ್ ಇದೆ, ನಾವು ಪ್ರತಿನಿತ್ಯ ಬೈಬಲ್ ಅನ್ನು ಪಠಣ ಮಾಡ್ತೀವಿ, ನಾವು ಪ್ರತಿ ವಾರ ಸಭೆಯಾಗಿ ಸೇರ್ತೀವಿ, ಸಿಕ್ಕ ಸಮಯವೆಲ್ಲ ದೇವರಿಗಾಗಿ ಉಪಯೋಗಿಸ್ತೀವಿ ಅಂತ ಹೇಳುವಂತ ನಾವು, ಒಂದು ವೇಳೆ ನಮಗೆ ಕಷ್ಟಗಳು, ಶೋಧನೆಗಳು, ದುಃಖಗಳು ಬಂದಾಗ ನಾವು ದೇವರನ್ನ ಹಿಂದೆ ಕಟ್ಟಿ, ಅಯ್ಯೋ ನನ್ನಂತ ಆಗಲ್ಲ. ಯಾರೋ ಬಂದು ಹೇಳ್ತಾರೆ, ನಮ್ಗೆ 2-3 ಜನ ಕಾಲ್ ಮಾಡಿ ಹೇಳ್ತಾ ಇದ್ದಾರೆ, ಯೇಸು ಸ್ವಾಮಿಯನ್ನು ನಂಬಬೇಡ್ದಮ್ಮ, ಆ ದೇವರನ್ನ ನಂಬ್ಕೊಂಡ್ರೆ ಕಷ್ಟ ಜಾಸ್ತಿ, ಆ ದೇವರನ್ನ ನಂಬ್ಕೊಂಡ್ರೆ ನಿಮಗೆ ಯಾವ ರೀತಿಯ ಆಶೀರ್ವಾದ ಇರುವುದಿಲ್ಲ, ನಿಮಗೆ ಆ ದೇವರನ್ನ ಬಿಡಿ ಅಂತ ಹೇಳಿ 1-2 ಸಹೋದರಿಯರು ನಂಗೆ ಕಾಲ್ ಮಾಡಿದ್ರು. ಯಾರೋ ಅಕ್ಕಪಕ್ಕದವ್ರು ಏನೋ ಕರೆದ್ಬಿಟ್ಟು ಹಾಗಂದ್ರಂತೆ, ಅವ್ರಿಗೆ ಕಷ್ಟ ಜಾಸ್ತಿ ಬರುತ್ತೆ, ನೀವು ಯೇಸು ಕ್ರಿಸ್ತರನ್ನು ನಂಬೇಡಿ, ಅದನ್ನ ನಂಬ್ಕೊಂಡವ್ರು ತುಂಬಾ ಜನಗೆ ತುಂಬಾ ಕಷ್ಟ ಆಗಿದೆ ಅಂತ ಹೇಳ್ಕೊಂಡು ಯಾರೋ ಹೇಳಿದ್ರಂತೆ. ಅದು ನಂಬಿಕೆನಾ? ಅದಕ್ಕೆ ಆ ಸಹೋದರಿ ನನಗೆ ಫೋನ್ ಮಾಡಿ ಹಿಂಗಂತಾರೆ ಅಕ್ಕ ಅಂತ ಅಂದ್ರು. ನನ್ಗೆ ತುಂಬಾ ನೋವಾಯ್ತು. ಯೇಸು ಸ್ವಾಮಿಯನ್ನು ನಂಬ್ಕೊಂಡ್ರೆ ಕಷ್ಟ ನಿಜ. ಯಾವ ಕಷ್ಟ? ನಾವು ಈ ಪ್ರಪಂಚಕ್ಕೆ ಇಹಲೋಕದ ಆಸೆಯಲ್ಲಿ, ಈ ಲೋಕದ ಆಸೆಯಲ್ಲಿ, ಶರೀರದ ಆಸೆಯಲ್ಲಿ ಹೋಗ್ಬೇಕು ಅಂತ ನಾವು ನಿರ್ಧಾರ ಮಾಡ್ಕೊಂಡ್ರೆ ಅವಾಗ ಯೇಸು ಸ್ವಾಮಿಯನ್ನು ನಂಬ್ಕೊಂಡ್ರೆ ಕಷ್ಟ. ಯಾಕೆ ಹೇಳಿ? ಯೇಸು ಸ್ವಾಮಿ ಪರಿಶುದ್ಧರು, ತಂದೆಯಾದ ದೇವರು ಪರಿಶುದ್ಧರು. ಅವರು ಹೇಗೆ ಬದುಕಿದ್ರು ಹಾಗೆ ಬದುಕ್ಬೇಕು ಅಂತ ದೇವರು ನಮ್ಮನ್ನ ಆಸೆ ಪಡ್ತಾ ಇದ್ದಾರೆ. ಅವರ ಸ್ವಾರೂಪ್ಯದಲ್ಲಿ ನಾವು ಬರ್ಬೇಕು ಅಂತ ಹೇಳಿ ಆಸೆ ಪಡ್ತಾ ಇದ್ದಾರೆ. ಹಾಗಾಗಿ ಇಹಲೋಕಕ್ಕೆ ಸಂಬಂಧಪಟ್ಟ, ಶರೀರಕ್ಕೆ ಸಂಬಂಧಪಟ್ಟ ಆಸೆ ಆಕಾಂಕ್ಷೆಗಳಲ್ಲಿ ನಾವು ಏನಾದ್ರು ಬಂಧಿತರಾಗಿದ್ರೆ ಖಂಡಿತವಾಗಿ ನಾವು ದೇವರನ್ನು ನಂಬ್ಕೊಂಡು ದೇವರ ಮಾರ್ಗದಲ್ಲಿ ಹೋಗುದು ಕಷ್ಟ ಆಗುತ್ತೆ. ಅಂಥವರಿಗೆ ಕಷ್ಟ ಇರ್ಬೋದು. ಈ ಲೋಕದಲ್ಲಿ ಕಷ್ಟ ಬರುತ್ತೆ, ಏನೋ ರೋಗ ಬಂತು, ಏನೋ ಬಾಧೆ ಬಂತು, ಸಾಲ ಬಂತು ಅಂತ ಹೇಳಿದ್ರೆ ಇದಕ್ಕೆಲ್ಲ ಹೆದರಿ ಹೋಗ್ತಾರ? ಮನುಷ್ಯ ಅಂದ್ರ ಮೇಲೆ ರೋಗ ಬರುತ್ತೆ, ಮನುಷ್ಯನಿಗೆ ರೋಗ ಬಂದೇ ಬರುತ್ತೆ. ಯಾಕಂದ್ರೆ ಒಂದು ವಾತಾವರಣದಿಂದ ಬರ್ಬೋದು, ಇನ್ನೊಂದು ನಮ್ಮ ಆರೋಗ್ಯದಲ್ಲಿ ಅಂದ್ರೆ ನಮ್ಮ ಆಹಾರದ ಪದ್ಧತಿಯಿಂದ ಅನಾರೋಗ್ಯ ಬರ್ಬೋದು, ಇನ್ನೊಂದು ನಾವು ತಕೊಂಡಂತ ಡ್ರೆಸ್ಸಿನಿಂದ ಬರ್ಬೋದು. ಇವೆಲ್ಲ ರೀತಿಯಿಂದನೂ ನಮಗ್ ಅನಾರೋಗ್ಯ ಬರ್ತಾ ಇರುತ್ತೆ. ಅದು ಸಹಜವಾಗಿದ್ದು. ಮನುಷ್ಯ ಅಂದ್ರ ಮೇಲೆ ರೋಗಗಳು ಬರುತ್ತೆ, ಬಾಧೆಗಳು ಬರುತ್ತೆ. ಈಗ ನಿಮಗೆ ಜ್ವರ ಬಂದಾಗ ಹೋಗಿ ಇಂಜೆಕ್ಷನ್ ತಕೊಂಡ್ರೆ ಏನಾಗುತ್ತೆ? ಜ್ವರ ವಾಸಿ ಆಗುತ್ತೆ ಅಲ್ವಾ? ನಿಮಗೆ ಹೊಟ್ಟೆ ನೋವು ಬಂತು, ಹೋಗಿ ಮೆಡಿಸಿನ್ ತಕೊಂತೀರಾ. ಇನ್ನೇನೋ ಒಂದು ಪ್ರಾಬ್ಲಮ್ ಆಯ್ತು, ಅದಕ್ಕೆ ಮೆಡಿಸಿನ್ ತಕೊಂತೀರಾ. ಎಲ್ಲಾ ರೋಗಗಳಿಗೂ ಔಷಧಿ ಕಂಡಿಡಿದಾರೆ, ಆದ್ರೆ ಮನೋರೋಗಕ್ಕೆ ಏನಾದ್ರು ಔಷಧಿ ಕಂಡಿಡ್ದಿದಾರ? ಈ ಮನಸ್ಸಿಗೆ ಏನಾದ್ರೂ ಔಷಧಿ ಕಂಡಿಡ್ದಿದಾರ? ಈ ನಂಬಿಕೆ ಅನ್ನೋದು ಬಲವಾಗಿ ಉಳಿಬೇಕು ಅಂದ್ರೆ ಸತ್ಯವೇದದಲ್ಲಿ ವಾಕ್ಯಗಳನ್ನ ನಾವು ನಂಬಬೇಕು. ನಮಗೆ ನಿತ್ಯದ ಲೋಕವನ್ನು ಕೊಡ್ತೀನಿ ಎಂದು ತಂದೆ ಸಣ್ಣವರಲ್ಲ ಪ್ರಿಯರೇ.
ನಮಗೆ ನಿತ್ಯ ಲೋಕಕ್ಕೆ ಕರ್ಕೊಂಡು ಹೋಗೋಕೆ ಮಾರ್ಗ ತೋರಿಸುವ ಯೇಸು ಕ್ರಿಸ್ತರು ಸಣ್ಣವರಲ್ಲ. ಅವರ ಮಾತಿನಲ್ಲಿ ನಮಗೆ ನಂಬಿಕೆ ಬೇಕು. ನಾವು ವಿಶ್ವಾಸಿಸ್ಬೇಕು. ವಾಕ್ಯಗಳನ್ನು ಓದುವಾಗ ವಾಕ್ಯವು ಜೀವವಿರುವಂತ ವಾಕ್ಯಗಳು ಅಂತ ನಾವು ನಂಬಬೇಕು. ಆ ವಾಕ್ಯಗಳು ಸುಮ್ನೆ ಬರ್ಸಿಲ್ಲ ಪ್ರಿಯರೇ. ಒಂದು ವಾಕ್ಯವನ್ನು ಬರೆಸಿದರೆ ದೇವರು ಅಂದ್ರೆ ಅದರಲ್ಲಿ ಶಕ್ತಿ ಇದೆ. ನಮಗೆ ವಾಕ್ಯವು ಶಕ್ತಿ ಇರುವುದು. ಅದೇ ಹೇಳಿದ್ರಲ್ಲ, ನಂಬದವರಿಗೆ ಅದು ಹುಚ್ಚು ಮಾತಾಗಿರ್ಬೋದು, ಶಿಲ್ಬೆ ಮಾತು. ಆದ್ರೆ ನಮಗೆ, ನಾವು ನಂಬಿರುವವರಿಗೆ ಅದು ಶಕ್ತಿ, ಅದು ಜೀವ ಕೊಡುವಂಥದ್ದು, ಅದರಲ್ಲಿ ಜೀವ ಇರುವಂಥದ್ದು. ಹಾಗಾಗಿ ನಮ್ಮ ಕಷ್ಟ ನಷ್ಟ ಏನೇ ಒಂದು ಶೋಧನೆ ಬಂದ್ರು ಅದನ್ನೆಲ್ಲ ತಳ್ಳಿ ದೇವರಲ್ಲಿ ಭರವಸೆ ಇಟ್ಟು, ಅಪ್ಪ ನಾನು ಈ ಲೋಕದವಳಲ್ಲ, ನಿನ್ನಿಂದ ಭೂಮಿಗೆ ಬಂದಿದ್ದೇನೆ, ನೀನು ಕಳಿಸಿದೀಯ, ನೀನು ಕೊಟ್ಟಂತ ಈ ಸಮಯವನ್ನು ನಿನಗಾಗಿ ಸರಿಯಾಗಿ ಉಪಯುಕ್ತವಾಗಿ ಮಾಡಿಕೊಂಡು ನೀನಿರುವ ಮಹಾಲೋಕವನ್ನು ಪಡೆದುಕೊಳ್ಬೇಕು ತಂದೆ. ಅದಕ್ಕೆ ಯಾವುದು ಅಡ್ಡಿ ಮಾಡಬಾರ್ದು. ನನ್ನ ಭಕ್ತಿ ಪ್ರತಿದಿನ ಅಭಿವೃದ್ಧಿ ಹೊಂದಬೇಕು. ನಿನ್ನ ಮೇಲೆ ವಿಶ್ವಾಸ ಪ್ರತಿನಿತ್ಯ ಗಾಢವಾಗ್ಬೇಕು, ಸ್ಥಿರವಾಗಿ ನಿಲ್ಬೇಕು. ತಂದೆ, ನಾನು ನಿನ್ನಲ್ಲಿ ಸ್ಥಿರಪಡಿಸ್ಬೇಕಪ್ಪ ಅಂತ ಹೇಳಿ ನಾವು ಪ್ರತಿನಿತ್ಯವೂ ದೇವರಲ್ಲಿ ನಮ್ಮದೊಂದು ಅಗ್ರಿಮೆಂಟ್. ಹೇಗೆ ಯೋಬನು ಹೇಳ್ತಾನಲ್ವಾ, ನನ್ನ ಕಣ್ಣುಗಳನ್ನು ನಿಬಂಧನೆ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಯಾಕೆ? ದೇವರೊಂದಿಗೆ ನಿಬಂಧನೆ, ಕೆಟ್ಟದನ್ನು ನೋಡಲ್ಲ ಅಂತ ನಿಬಂಧನೆ, ಕೆಟ್ಟ ಕಾರ್ಯಗಳನ್ನು ಮಾಡಲ್ಲ ಅಂತ ನಿಬಂಧನೆ ಅಲ್ವಾ? ದೇವರು ನೋಡ್ತಾ ಇದ್ದಾನೆ. ದೇವರು ನಮ್ಮನ್ನು ಪ್ರತಿಯೊಂದು ಹಂತದಲ್ಲೂ ಹೆಜ್ಜೆದಲ್ಲೂ ನಡೆಸ್ತಾ ಇದ್ದಾನೆ. ದೇವರು ಪ್ರತಿಯೊಂದು ವಿಷಯವನ್ನು ಗಮನಿಸ್ತಾ ಇದ್ದಾನೆ. ಪ್ರತಿಯೊಂದು ಕ್ಷಣದಲ್ಲೂ ಆತನ ನಮ್ಮನ್ನೇ ನಿರೀಕ್ಷಿಸಿ ನೋಡ್ತಾ ಇದ್ದಾನೆ ಆಕಾಶದಿಂದ ಅಂತ ತಿಳ್ಕೊಂಡ ನಾವು, ಹೊರಗಡೆ ಜನನ ಬಿಡಿ, ನಾವು ಪ್ರತಿನಿತ್ಯ ವಾಕ್ಯವನ್ನು ಕೇಳಿ ದೇವರು ಕ್ಷಣವು ನಮ್ಮನ್ನು ಗಮನಿಸ್ತಾ ಇದ್ದಾನೆ. ನನ್ನ ಕಷ್ಟ ಬಂದಿದೆ, ನನಗೆ ಶೋಧನೆಯಲ್ಲಿದ್ದೀನಿ ಅಂತ ಅವನಿಗೆ ಗೊತ್ತಿಲ್ವಾ? ಗೊತ್ತು. ನಾನು ರೋಗದಲ್ಲಿದ್ದೇನೆ, ಬಾಧೆಯಲ್ಲಿದ್ದೀನಿ ಅಂತ ಆತನಿಗೆ ಗೊತ್ತಿಲ್ವಾ? ಗೊತ್ತು. ತಕ್ಕ ಸಮಯದಲ್ಲಿ ಏನ್ ಮಾಡ್ಬೇಕು ಅದನ್ನ ಮಾಡ್ತಾನೆ. ಆದ್ರೆ ನಮ್ಮ ಕೆಲಸ ಏನು? ದೇವರ ಚಿತ್ತವನ್ನು ನೆರವೇರಿಸುವುದು. ದೇವರ ಚಿತ್ತ ಏನು ಅಂತ ಯಾವ್ದ್ರಲ್ಲಿ ನಾವು ತಿಳ್ಕೊಬೇಕು? ದೇವರ ವಾಕ್ಯದಲ್ಲಿ ತಿಳ್ಕೊಬೇಕು. ಆ ದೇವರ ವಾಕ್ಯವನ್ನು ನಂಬಬೇಕು. ಆ ದೇವರ ವಾಕ್ಯವನ್ನು ನಾವು ಪಠನ ಮಾಡ್ಬೇಕು, ಅದನ್ನ ಧ್ಯಾನಿಸ್ಬೇಕು. ಅದ್ರಲ್ಲಿ ಆತನ ಚಿತ್ತ ಅಡಗಿದೆ ಅಂದ್ರ ಮೇಲೆ ಅದನ್ನ ನಮ್ಮೊಳಗೆ ನಾವು ಅಳವಡಿಸ್ಕೊಳ್ಬೇಕು. ಬರೀ ಪುಸ್ತಕದಲ್ಲಿ ನಾವು ವಾಕ್ಯ ಬರ್ಕೊಂಡು ಅದನ್ನ ಓದಿ ಈ ಕಿವಿಯಲ್ಲಿ ಕೇಳಿ ಈ ಕಿವಿಯಲ್ಲಿ ಬಿಟ್ರೆ ನಮಗೆ ಏನು ಉಪಯೋಗ ಆಗಲ್ಲ ಪ್ರಿಯರೇ. ದೇವರ ವಾಕ್ಯ ಸತ್ಯವಾಗಿದ್ದು ಅದರಲ್ಲಿರುವಂತ ಒಂದೊಂದು ವಾಕ್ಯವೂ ಸಹ ನಮ್ಮ ನಿತ್ಯ ಜೀವಕ್ಕೆ ತೆಗೆದುಕೊಂಡು ಹೋಗುವಂಥದ್ದು. ಅದನ್ನ ನಂಬಿ ಅದರ ಪ್ರಕಾರ ಜೀವಿಸಿ ಅದನ್ನ ಕೈಗೊಂಡು ನಡೆದು ಆ ವಾಕ್ಯದ ಮೂಲಕ ನಾವು ಇತರರಿಗೆ ಯೇಸು ಕ್ರಿಸ್ತನ ಸ್ವಾರೂಪ್ಯವನ್ನು ನಾವು ತೋರಿಸಿದಾಗ ನಾವು ನಿಜವಾದ ಕ್ರೈಸ್ತರು ಅಲ್ಲ ಅಂತ ನಮ್ಮ ಮುಂದಿರುವವರು ನೋಡಿ ಹೇಳ್ಬಹುದು. ಆ ರೀತಿಯಲ್ಲಿ ನಮ್ಮ ಬದುಕನ್ನು ಬದಲಾಯಿಸ್ಕೊಳ್ಬೇಕು. ಆ ಬದಲಾಯಿಸ್ಕೊಳ್ಳಲು ಬೇಕಾಗಿರೋದು ಈ ಸತ್ಯವಾದ ವಾಕ್ಯ. ಒಮ್ಮೆ 1 ಕೊರಿಂಥ ಬರೆದ ಪತ್ರಿಕೆ 15:19 ತೆಗೆದು ನೋಡೋಣ. 1 ಕೊರಿಂಥ 15:19. 1 ಕೊರಿಂಥ 15:19. ಈ ಜೀವಮಾನ ಕಾಲದ ಪೂರ್ತಿಗೆ ನಾವು ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟುಕೊಂಡದೆ ಹೊರತು ಮತ್ತೇನು ಇಲ್ಲದಿದ್ದರೆ ಎಲ್ಲಾ ಮನುಷ್ಯರಿಯೂ ನಿರ್ಭಾಗ್ಯರೇ ಸರಿ. ಥ್ಯಾಂಕ್ ಯು. ಈ ಜೀವಮಾನದ ಕಾಲದ ಪೂರ್ತಿಗೆ ನಾವು ಕ್ರಿಸ್ತನಲ್ಲಿ ನಿರೀಕ್ಷಿಸಿ ಇಟ್ಟುಕೊಂಡಿದ್ದೇ ಹೊರತು ಮತ್ತೇನು ಇಲ್ಲದಿದ್ದರೆ ಎಲ್ಲಾ ಮನುಷ್ಯರಲ್ಲಿಯೂ ನಿರ್ಭಾಗ್ಯರೇ ಸರಿ. ಅಪೊಸ್ತಲನಾದ ಪೌಲನು ಕೊರಿಂಥದವರಿಗೆ ಪತ್ರಿಕೆಯಲ್ಲಿ ಈ ಮಾತನ್ನು ಯಾಕೆ ಹೇಳ್ತಾರೆ? ಈ ಜೀವಮಾನ ಕಾಲದ ಪೂರ್ತಿಗೆ ನಾವು ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟುಕೊಂಡಿದ್ದೇ ಹೊರತು ಮತ್ತೇನು ಇಲ್ಲದಿದ್ದರೆ ಮನುಷ್ಯರಲ್ಲಿಯೂ ನಿರ್ಭಾಗ್ಯರೇ ಸರಿ. ನಾವ್ ಈ ಜೀವಮಾನಕ್ಕೆ ಏನ್ ಬೇಕು, ಏನ್ ಉಣ್ಬೇಕು, ಏನ್ ತಿನ್ಬೇಕು, ಏನ್ ಹೊತ್ಕೊಳ್ಬೇಕು, ಯಾವ ಅವಶ್ಯಕತೆ ಇದೆ, ನಮ್ಗೆ ಹಣ ಬೇಕು, ಆಸ್ತಿ ಬೇಕು, ಮದ್ವೆ ಆಗಬೇಕು, ಮಕ್ಕಳನ್ನ ಪಡಿಬೇಕು, ಒಳ್ಳೆ ಉದ್ಯೋಗ ಪಡಿಬೇಕು, ಇಂಥ ವಿಷಯದಲ್ಲೇ ನಾವು ದೇವ್ರನ್ನ ನಂಬ್ಕೊಳೋದು ವ್ಯರ್ಥ ಅಂತ ದೇವ್ರು ಹೇಳ್ತಾ ಇದೆ. ಇಲ್ಲಿ ಭಕ್ತನಾದ ಪೌಲರು ಹೇಳ್ತಾ ಇದ್ದಾರೆ. ಇವೆಲ್ಲದೂ ನಮ್ಗೆ ಮಾಮೂಲಿ ಕೊಡುತ್ತೆ. ಇವೆಲ್ಲವನ್ನು ನಾವು ಶ್ರಮ ಪಟ್ಟರೆ ನಾವು ಉದ್ಯೋಗ ತಗೊಬಹುದು ಅಲ್ವಾ? ಕಾಯಿಲೆ ಬಂದ್ರೆ ಆಸ್ಪತ್ರೆಗೆ ಹೋಗ್ಬೋದು. ಇವೆಲ್ಲವೂ
ಕ್ಷಣಿಕವಾಗಿದ್ದು ಇವೆಲ್ಲ ಮಾಮೂಲಿ. ನಮಗೆ ದೇವ್ರು ಏನೇನ್ ಬೇಕು ಅದನ್ನೆಲ್ಲ ಭೂಮಿಯಲ್ಲಿ ಇಟ್ಟಿದ್ದಾನೆ. ಮತ್ತು ನಾವು ಅದನ್ನ ಪೂರ್ತಿಗೊಳಿಸ್ಕೊಳ್ಳೋಕೋಸ್ಕರ ಈ ಜೀವನದ ಅವಶ್ಯಕತೆಗಳನ್ನು, ಆಸೆ ಆಕಾಂಕ್ಷೆಗಳನ್ನು, ಕೋರಿಕೆಗಳನ್ನು ಪೂರ್ತಿಗೊಳಿಸ್ಕೊಳ್ಳೋಕೋಸ್ಕರ ದೇವರಲ್ಲಿ ನಂಬಿಕೆ ಇಡುವುದು ವ್ಯರ್ಥ. ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವುದು ವ್ಯರ್ಥ. ನಾವು ಇದಕ್ಕೋಸ್ಕರನೇ ನಾವು ಏನಾದ್ರು ನಿರೀಕ್ಷೆಯಲ್ಲಿ ಇಟ್ಕೊಂಡು ಯೇಸುವನ್ನ ನಂಬ್ತೀವಿ ಅಂತ ಹೇಳಿದ್ರೆ ಖಂಡಿತವಾಗಿ ನಾವು ದೊಡ್ಡ ಮೋಸಗಾರರು, ನಾವು ನಿರ್ಭಾಗ್ಯರು. ಯಾಕಂದ್ರೆ ಈ ಲೋಕಕ್ಕೋಸ್ಕರವಾಗಿ ನಾವು ದೇವರನ್ನು ನಂಬಿಕೊಳ್ಳುವ ಅವಶ್ಯಕತೆ ಇಲ್ಲವೇ ಇಲ್ಲ ಪ್ರಿಯರೇ. ಈ ಜೀವಮಾನಕ್ಕೋಸ್ಕರ ನಾವು ದೇವ್ರನ್ನ ನಂಬೋದಾದ್ರೆ ಅದು ವ್ಯರ್ಥ ವ್ಯರ್ಥ ವ್ಯರ್ಥ. ಯಾಕಂತ ಹೇಳಿದ್ರೆ ಈ ಜೀವಮಾನ ಹೇಗೂ ನಡೆಯುತ್ತೆ. ನಮ್ಗೆ ಕೊಟ್ಟಿರೋ 60-70 ವರ್ಷ ಹೇಗೂ ನಡೆಯುತ್ತೆ. ಹೇಗೆ ನಡೆಯುತ್ತೆ? ನಾವು ಕಷ್ಟಪಟ್ಟು ದಿನನಿತ್ಯ ಶ್ರಮದಿಂದ ದುಡಿದ್ರೆ ಅದಕ್ಕೆ ಬೇಕಾಗಿದ್ದ ಹಣ ಸಿಗುತ್ತೆ. ಹಣದಿಂದ ನಾವು ಎಲ್ಲವನ್ನೂ ಕೊಂಡ್ಕೊಬಹುದು. ಆದ್ರೆ ದೇವರ ಲೋಕವನ್ನು ಪಡ್ಕೊಳ್ಳಕ್ಕೆ ನಮಗೆ ಆಗಲ್ಲ. ಆ ಎಲ್ಲೂ ಸಿಗಲಾರದ ಭಾಗ್ಯವನ್ನು ನಾವು ಹುಡುಕೋಕೋಸ್ಕರನೇ ದೇವರನ್ನು ನಂಬಬೇಕು. ಎಲ್ಲೂ ಕೊಡಲಾರದಂತ ಸೌಭಾಗ್ಯ ನಮಗೆ ದೇವರಿಂದ ಸಿಗುತ್ತೆ. ಎಲ್ಲೂ ಸಿಗಲಾರದಂತ ಬಹುಮಾನ ದೇವರು ನಮಗೆ ಕಾದಿರಿಸಿಟ್ಟಿದ್ದಾನೆ. ಈ ಲೋಕದಲ್ಲಿ ಎಷ್ಟೋ ವಿದ್ಯೆ ಕಲ್ತ್ಕೊಂಡು, ಎಷ್ಟೋ ಒಂದು ಅವಾರ್ಡ್ಗಳನ್ನು ತಕೊಂಡು ಹೇಗ್ ಬೇಕು ಹಾಗೆ ಜೀವನ ಮಾಡ್ಬೋದು. ಒಳ್ಳೆ ಕಾರ್ ಇರ್ಬೋದು, ಒಳ್ಳೆ ಬಂಗಲೆ ಇರ್ಬೋದು, ವೆಲ್ ಸೆಟಲ್ ಆಗಿ ಇರ್ಬಹುದು. ಆದ್ರೆ ಅದು ತಾತ್ಕಾಲಿಕವಾಗಿದ್ದು 60-70 ವರ್ಷಕ್ಕೆ ಅದು ಮುಗ್ದೋಗುವಂಥದ್ದು, ಯಾರೋ ಪಾಲಿಗೆ ಸೇರುವಂಥದ್ದು. ನೀವ್ ಎಷ್ಟೇ ಕೂಡಿಸ್ಕೊಂಡ್ರು ಈ ಲೋಕದಲ್ಲಿ ನೀವೇನೂ ತಗೊಂಡು ಹೋಗಲ್ಲ. ಅದಕ್ಕೆ ಗ್ರೇಟ್ ಅಲೆಕ್ಸಾಂಡರ್ ಹೇಳಿರೋದು, 2 ಕೈಗಳನ್ನು ಶವದ ಪೆಟ್ಟಿಗೆಯನ್ನು ತಗೊಂಡೋಗಾಗ 2 ಕೈಗಳು ಹೊರಗಡೆ ಹಾಕೋರಿ ಅಂತ ಹೇಳಿ ಯಾಕೆ ಇನ್ಸ್ಟ್ರಕ್ಷನ್ ಕೊಟ್ರು ಅಂದ್ರೆ, ಅಷ್ಟು ದೊಡ್ಡ ಚಕ್ರವರ್ತಿ ಆದ್ರೂನು, ಆತ ಇಡೀ ಪ್ರಪಂಚವನ್ನು ಗೆದ್ರುನು ಅವ್ನು ಹೋಗಾಗ ಏನು ತಗೊಂಡೋಗಿಲ್ಲ, ಬರೀ ಕೈಯಲ್ಲೂ ಅಂತ. ಅದಕ್ಕೋಸ್ಕರ ನನ್ನ ಕೈಯನ್ನು ಶವದ ಪೆಟ್ಟಿಗೆಯಿಂದ ಹೊರಗಡೆ ಹಾಕ್ಲಿಕ್ಕೆ ಹೇಳ್ದ. ಯಾಕೆ ಅಂದ್ರೆ ಖಾಲಿ ಕೈಯಲ್ಲಿ ಹೋಗ್ತಾ ಇದ್ದೀನಿ ನೋಡ್ರಿ ಅಂತ. ಅದರಿಂದ ನಾವು ಕಲಿಬೇಕಾಗಿದ್ದೇನು? ಯಾವ ಸಂಪಾದನೆ ಮಾಡಿದ್ರು, ಎಷ್ಟನ್ನೇ ಗಳಿಸ್ರು, ಎಷ್ಟನ್ನೇ ಒಳ್ಳೆ ಹೆಸರು ತಕೊಂಡ್ರು ಭೂಲೋಕದಲ್ಲಿ, ಅದಿನ್ಯಾವುದು ನಾವು ತಕೊಂಡ್ ಹೋಗಕ್ ಆಗಲ್ಲ. ಒಳ್ಳೆ ಹೆಸರಂದ್ರೆ ದೊಡ್ಡ ಶ್ರೀಮಂತ, ಅದರ್ಗ ಶ್ರೀಮಂತ, ಅವನಲ್ಲೆಲ್ಲ ಇತ್ತು. ಏನು ಉಪಯೋಗ ಇದೆ? ಏನು ಉಪಯೋಗ ಇಲ್ಲ. ಅದೆಲ್ಲ ನಮಗೆ ವ್ಯರ್ಥವಾಗಿದ್ದು. ನಾವು ಬರೀ ಕೈಯಲ್ಲಿ ಬರೀದಾಗೆ ಹುಟ್ಟಿದೀವಿ. ನಾವು ಬರುವಾಗ ನಿರ್ಮಲರಾಗಿ, ಪರಿಶುದ್ಧರಾಗಿ ದೇವರು ನಮ್ಮನ್ನು ಹುಟ್ಟಿಸಿದ್ದಾನೆ. ಆದ್ರೆ ನಾವು ಈ ಲೋಕಕ್ಕೆ ಬಂದು ಈ ಲೋಕದ ವಾತಾವರಣಗಳನ್ನು ನೋಡಿ ನನಗದು ಬೇಕು, ನನಗಿದು ಬೇಕು, ಅವನಲ್ಲಿದೆ ನನಗ್ ಬೇಕು ಅನ್ನುವಂತ ಒಂದು ಭಾವನೆಗಳು ಹೆಚ್ಚಾಗಿ ನಾವೇನು ಈ ಲೋಕಕ್ಕೆ ಸಂಬಂಧಪಟ್ಟದ್ರ ಮೇಲೆ ತವಕ ಪಡ್ತಾ ಇದ್ದೀವಿ. ಈ ಲೋಕದ ಶರೀರಾಶೆಗೋಸ್ಕರವಾಗಿ ನಮ್ಮ ಜೀವನವನ್ನ ಆಡಂಬರಕ್ಕೋಸ್ಕರವಾಗಿ ತವಕ ಪಡ್ತಾ ಇದ್ದೀವಿ. ಇದಕ್ಕೋಸ್ಕರ ದೇವ್ರು ನಂಬೇಕಾ ನಾವು? ಖಂಡಿತ ಇಲ್ಲ ಪ್ರಿಯರೇ. ಇದಕ್ಕೋಸ್ಕರ ನಮ್ಮ ಜೀವಿತ ಏನಾದ್ರು ನಾವು ದೇವರು ನಂಬ್ಕೊಂಡಿದೀವಿ ಅಂದ್ರೆ ಖಂಡಿತವಾಗಿ ನಮ್ಮ ಭಕ್ತಿ ವ್ಯರ್ಥ, ನಮ್ಮ ಭಕ್ತಿ ಮೋಸ, ನಮ್ಮ ಭಕ್ತಿ ಸುಳ್ಳು. ಈಗಲೇ ನಾವು ಬರ್ದಿಟ್ಕೊಳ್ಳೋಣ, ಇದಕ್ಕಾಗಿ ನಾವು ದೇವ್ರನ್ನ ನಂಬುದಾದ್ರೆ ಹಿಂಬಾಲಿಸೋದು ವ್ಯರ್ಥ ಪ್ರಿಯರೇ. ನಿತ್ಯ ಲೋಕ ಕೊಡ್ತಾರೆ, ಶಾಶ್ವತವಾದ ಲೋಕ ನಮಗಿದೆ. ಅಲ್ಲಿ ದೇವರು ಇರ್ತಾರೆ. ದೇವರ ಮಗನಾದ ಯೇಸು ಸ್ವಾಮಿ, ಪವಿತ್ರ ಆತ್ಮ, ದೇವದೂತರು, ಅನೇಕ ಭಕ್ತರುಗಳು. ನಮಗೆ ಈ ಬೈಬಲ್ ಬರ್ಬೇಕಾದ್ರೆ ಅದರಲ್ಲಿ ಕಷ್ಟಪಟ್ಟಿರುವಂತ ಎಷ್ಟು ಭಕ್ತರುಗಳಿದ್ದಾರೆ. ನಮಗೆ ಈ ಸತ್ಯ ಸುವಾರ್ತೆ ಪ್ರತಿನಿತ್ಯ ನಮ್ಮ ಕೈಗೆ ಸಿಕ್ಕಿರ್ಬೇಕಾದ್ರೆ ಅದರಲ್ಲಿ ಎಷ್ಟೊಂದು ಜನರ ರಕ್ತ ಇದೆ, ಅದ್ರ ಎಷ್ಟು ಜನರ ಶ್ರಮ ಇದೆ. ಅಂತವ್ರನ್ನೆಲ್ಲ ನಾವು ಅಲ್ಲಿ ನೋಡ್ಬೋದು. ಅಬ್ರಹ್ಮನ ವಿಶ್ವಾಸ ಎಂತದ್ದು, ಮೋಶೆಯ ವಿಶ್ವಾಸ ಎಂತದ್ದು, ಯೋಸೆಫನ ವಿಶ್ವಾಸ ಎಂತದ್ದು, ಯೋಬನ ವಿಶ್ವಾಸ ಎಂತದ್ದು, ಅವ್ರನ್ನೆಲ್ಲ ನಾವು ಅಲ್ಲಿ ನೋಡ್ಬೋದಲ್ವಾ. ಪೌಲನ ವಿಶ್ವಾಸ, ಪೇತ್ರನ ವಿಶ್ವಾಸ, ಅವರ ಭಕ್ತ ಶಿಷ್ಯರುಗಳ ವಿಶ್ವಾಸ ನೋಡಿ. ಚರ್ಮ ಸುಲ್ದ್ರನು ಭಯಪಟ್ಟಿಲ್ಲ. ಈ ಜೀವನಕ್ಕಾಗಿ ಏನನ್ನು ಅವರು ಲೆಕ್ಕಕ್ಕೆ ಹಾಕೊಂಡಿಲ್ಲ. ಪೌಲ ಹೇಳ್ತಾರೆ, ನಾನು ಸತ್ತರೆ ಲಾಭ ಅಂತ ಹೇಳಿ. ಜೀವಿಸದೆ ಕ್ರಿಸ್ತನಿಗಾಗಿ ಸತ್ತರೆ ಲಾಭ ಅಂತಾರೆ. ಯಾವ ನಿರ್ಧಾರದಿಂದ ಅವ್ರು ಹೇಳಿದ್ರು? ಆ ಲೋಕ ಅನ್ನೋದು ಅಂತದ್ದಿದೆ. ಎಲ್ಲರೂ ಸತ್ತ ತಕ್ಷಣ ಜೀವನ ಮುಗೀತು. ಆದ್ರೆ ನಮಗೆ ಸತ್ತ ಮೇಲೆ ಜೀವನ ಶುರುವಾಗುತ್ತೆ ಅನ್ನೋ ನಂಬಿಕೆ, ಯಾರು ದೇವರಲ್ಲಿ ನಿಜವಾದ ನಂಬಿಕೆ ಇಡ್ತಾರೋ ಅವರು ಅನ್ಕೊಳ್ಳೋದು ಸತ್ತ ಮೇಲೆ ನನಗೆ ಜೀವಿತ ಸ್ಟಾರ್ಟ್ ಆಗುತ್ತೆ ಅನ್ನುವಂತ ವಿಶ್ವಾಸದಿಂದ ಈ ಜೀವಿತವನ್ನು ನಾವು ಕಡೆಗಣಿಸ್ಬೇಕು. ಈ ಲೋಕದ ಜೀವಿತವನ್ನು ನಾವು ಕಡೆಗಣಿಸ್ಬೇಕು. ನಾವು ಮುಂದೆ ನಿರೀಕ್ಷೆ ಇಟ್ಕೊಂಡಿರೋದು ನಮ್ಮ ಸತ್ತ ಮೇಲೆ ಒಂದು ಉತ್ತಮವಾದ ಜೀವಿತ ಇದೆ, ಅದು ದೇವರೊಂದಿಗೆ ಒಡನಾಟ. ಆ ಜೀವಿತವನ್ನು ಒಮ್ಮೆ ನೆನ್ಸ್ಕೊಳ್ಳಿ ಪ್ರಿಯರೇ. ನಮ್ಮ ಈ ಲೋಕವು ಎಷ್ಟು ವ್ಯರ್ಥವಾಗಿದ್ದು ಅಂತ ನಮಗೆ ಅರ್ಥ ಆಗುತ್ತೆ. ಯೋಬನ ಪುಸ್ತಕ 21
15 ತೆಗ್ ನೋಡ್ರಿ. ಯೋಬನ ಪುಸ್ತಕ 21:15. ಆ ಸರ್ವಶಕ್ತನು ಎಷ್ಟರವನು, ಆತನನ್ನು ನಾವು ಏಕೆ ಸೇವಿಸಬೇಕು, ಆತನಿಗೆ ವಿಜ್ಞಾಪನೆ ಮಾಡುವುದರಿಂದ ಪ್ರಯೋಜನವೇನು ಎಂದು ಹೇಳುತ್ತಿದ್ದರು. ಥ್ಯಾಂಕ್ ಯು. ಆ ಸರ್ವಶಕ್ತನು ಎಷ್ಟರವನು, ಆತನನ್ನು ನಾವು ಯಾಕೆ ಸೇವಿಸಬೇಕು, ಆತನಿಗೆ ವಿಜ್ಞಾಪನೆ ಮಾಡುವುದರಿಂದ ಪ್ರಯೋಜನ ಎಂದು ಹೇಳುತ್ತಿದ್ದರು. ಅಂದ್ರೆ ಆ ಸರ್ವಶಕ್ತರು ಎಷ್ಟರವನು ಅಂತ ಇವತ್ತು ಕ್ಯಾಲಿಫೋರ್ನಿಯಾದಲ್ಲಿ ಅದೇ ರೀತಿನೇ ನಡೀತಾ ಇದೆ. ಆ ರೀತಿ ಅಂದವ್ರ ಗತಿಯೆಲ್ಲ ಏನಾಗ್ತಾ ಇದೆ ಅಂತ ನಾವು ಅವತ್ತು ಸೋದಮ ಗೋಮೋರ ಪಟ್ಟಣ ಸುಟ್ಟೋದಾಗ ನಾವು ನೋಡಿಲ್ಲ. ನೋಹನ ಕಾಲದಲ್ಲಿ ಜಲಪ್ರಳಯ ಆದಾಗ ನಾವು ನೋಡಿಲ್ಲ. ಆದ್ರೆ ಸಾಕ್ಷಿಯಾಗಿ ಇವತ್ತು ನಮಗೆ ಲಾಸ್ ಏಂಜಲೀಸ್ ನೋಡ್ತಾ ಇದ್ದೀವಿ. ಸರ್ವಶಕ್ತನು ಎಷ್ಟರವನು, ಆತನ ನಮಗೆ ಏನು ಆತನ ನಾವ್ ಯಾಕೆ ಸೇವಿಸ್ಬೇಕು ಅಂದವರಿಗೆಲ್ಲ ಏನ್ ಗತಿ ಬರುತ್ತೆ ಅಂತೇಳಿ ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ ಪ್ರಿಯರೇ. ಅದನ್ನ ನೋಡಿ ನಾವ್ ಎಚ್ಚೆತ್ಕೊಬೇಕು. ನಾವ್ ಯಾಕೆ ದೇವ್ರನ್ನ ನಂಬೇಕು, ಆತನ ಯಾಕೆ ಸೇವಿಸ್ಬೇಕು ಅಂತ ಹೇಳಿದ್ರೆ ನಿತ್ಯ ಲೋಕಕ್ಕೋಸ್ಕರ ಸೇವಿಸ್ಬೇಕು. ಈ ಲೋಕದಲ್ಲಿಯೂ ಬೇರೆಯವರಿಗೆ ಮಾದರಿಯಾಗಿ ಕ್ರಿಸ್ತನನ್ನು ನಮ್ಮೊಳಗೆ ಧರಿಸಿಕೊಂಡು ಕ್ರಿಸ್ತನ ಸ್ವಾರೂಪ್ಯವನ್ನು ನಾವು ಹೊಂದಿದವರಾಗಿ ಇತರರಿಗೆ ನಮ್ಮನ್ನು ನೋಡಿದಾಗ ಇವರು ಕ್ರೈಸ್ತರು ಅನ್ನುವಂತೆ ಇವರಲ್ಲಿ ಎಷ್ಟೊಂದು ನಂಬಿಕೆ ಇದೆ, ಎಷ್ಟೊಂದು ಜ್ಞಾನ ಇದೆ, ಎಷ್ಟೊಂದು ಒಳ್ಳೆ ಶಾಂತ ಸ್ವಭಾವ ಇದೆ ಅನ್ನೋದು ನಮ್ಮ ನಡೆ ನುಡಿಯಿಂದ ಇತರರನ್ನು ನೋಡಿ ಇವರು ದೇವರ ಮಕ್ಕಳು ಅಂತ ಹೇಳ್ಬೇಕು. ಹಾಗೆ ನಾವು ಬದುಕ್ಬೇಕು. ಈ ಲೋಕದಲ್ಲಿ 3 ದಿನ ಬದುಕರು ಅದೇ ರೀತಿ ಬದುಕ್ಬೇಕು. ಸತ್ತ ಮೇಲೆ ನಮಗೆ ನಿತ್ಯ ಲೋಕ ಇದೆ. ಆ ಲೋಕದ ನಿರೀಕ್ಷೆಯಲ್ಲಿ ನಾವ್ ಇರ್ಬೇಕು. ಅದು ನಿಜವಾದ ನಂಬಿಕೆ. ದೇವ್ರು ಏನ್ ಮಾಡ್ತಾನೆ, ಅವನೆಷ್ಟವನು ಅಂತ ಹೇಳಿದ್ರೆ ಇವತ್ತು ನಾವ್ ನೋಡ್ತಾ ಇದ್ದೀವಲ್ಲ, ಲಾಸ್ ಏಂಜಲೀಸ್ ನಮ್ಮ ಕನ್ಸು ಮನ್ಸಿನಲ್ಲೂ ಅದನ್ನ ನೆನ್ಸ್ಕೊಂಡ್ರೆ ಹಂಗ ಅಂದರ್ ಗತಿ ಏನಾಗುತ್ತೆ ಅಂತ ನಾವು ನೋಡ್ಕೊಬೇಕು ಅಲ್ವಾ. 1 ಕೊರಿಂಥ 15ನೇ ಅಧ್ಯಾಯ 12-17 2 ವಾಕ್ಯವನ್ನು ಓದೋಣ. 1 ಕೊರಿಂಥ 15ನೇ ಅಧ್ಯಾಯ 12-17. ಕ್ರಿಸ್ತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನೆಂದು ಸಾರೋಣವಾಗುತ್ತಿರುವಲ್ಲಿ ನಿಮ್ಮೊಳಗೆ ಕೆಲವರು ಸತ್ತವರಿಗೆ ಪುನರುತ್ಥಾನವೇ ಇಲ್ಲವೆಂದು ಹೇಳುವುದು ಹೇಗೆ? ಸತ್ತವರಿಗೆ ಪುನರುತ್ಥಾನವಿಲ್ಲವೆಂಬುದು ನಿಜವಾಗಿದ್ದರೆ ಕ್ರೈಸ್ತನಾದರೂ ಎದ್ದು ಬರಲಿಲ್ಲ. ಕ್ರೈಸ್ತನು ಎದ್ದು ಬರಲಿಲ್ಲವಾದರೆ ನಮ್ಮ ಪ್ರಸಂಗವು ಹುರುಳಿಲ್ಲದ್ದು ಮತ್ತು ನಿಮ್ಮ ನಂಬಿಕೆಯು ಹುರುಳಿಲ್ಲದ್ದು. ಇದಲ್ಲದೆ ಸತ್ತವರು ಎದ್ದು ಬರುವುದಿಲ್ಲವೆಂಬುದು ನಿಜವಾಗಿದ್ದ ಪಕ್ಷದಲ್ಲಿ ದೇವರು ಕ್ರಿಸ್ತನನ್ನು ಎಬ್ಬಿಸಲೇ ಇಲ್ಲ. ಎಬ್ಬಿಸಿದನೆಂದು ಸಾಕ್ಷಿ ಕೊಟ್ಟ ನಾವು ದೇವರ ವಿಷಯವಾಗಿ ಸುಳ್ಳು ಸಾಕ್ಷಿ ಹೇಳಿದವರಾಗಿ ಕಂಡು ಬಂದೆವು. ಥ್ಯಾಂಕ್ ಯು. ಕ್ರಿಸ್ತನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ನಾವು ನಂಬಿಲ್ಲ ಅಂದ್ರೆ ಈ ಸುವಾರ್ತೆನೆ ವ್ಯರ್ಥ ಅಲ್ವಾ. ದೇವರು ಯೇಸು ಕ್ರಿಸ್ತರನ್ನು ಎಬ್ಬಿಸಿದ್ದಾರೆ. ಎಬ್ಬಿಸಿ ಪರದೇಶೆಯಿಂದ ಮತ್ತೆ ನಮಗೆ ಮಹಿಮೆ ಶರೀರ ತಕೊಂಡು ನಮಗೆ ದರ್ಶನ ಕೊಟ್ಟಿದ್ದಾರೆ. ಅವರನ್ನು ಮತ್ತೆ ನಿತ್ಯ ಲೋಕಕ್ಕೆ ಅಂದ್ರೆ ಪರಲೋಕಕ್ಕೆ ಆರೋಹಣ ಆಗಿದ್ದಾರೆ. ಅದೇ ರೀತಿಯಾಗಿ 2ನೇ ಬರೋಣದಲ್ಲಿ ಅವರು ಬರ್ತಾರೆ ಅನ್ನೋದನ್ನ ನಾವು ನಂಬಬೇಕು. ಯಾಕೆ? ವಾಕ್ಯದಲ್ಲಿ ಹೇಳಿದ್ದಾರೆ. ವಾಕ್ಯ ಸತ್ಯ, ವಾಕ್ಯವೇ ಸತ್ಯ. ನಮಗೆ ಹೇಳಿದರೆ ವಾಕ್ಯವೇ ಸತ್ಯ. ಯಾವುದು ಸತ್ಯ? ವಾಕ್ಯವೇ ಸತ್ಯ. ಆ ವಾಕ್ಯವು ಸತ್ಯ ಆದ್ರ ಮೇಲಿಂದ ದೇವರು ಬರೆಸಿರುವುದು ಸತ್ಯ, ದೇವರು ಎಬ್ಬಿಸಿರುವುದು ಸತ್ಯ, ಅವರ ಕಣ್ಣಿಗೆ ಕಂಡಿರುವುದು ಸತ್ಯ. ಯೇಸು ಸ್ವಾಮಿಯು ಭಕ್ತರಿಗೆ ಕಾಣಿಸ್ಕೊಂಡು ಮತ್ತೆ ಆರೋಹಣ ಆಗಿ ಹೋಗಿರುವುದನ್ನು ಎಲ್ಲ ನೋಡಿದ್ದಾರೆ. ಅದೇ ರೀತಿ ಮತ್ತೆ ಬರ್ತಾರೆ ಅನ್ನೋದು ಸತ್ಯ. ಅದನ್ನ ನಂಬಿನೇ ನಾವು ಇವತ್ತು ದೀಕ್ಷಾ ಸ್ನಾನ ತಗೊಂತೀವಿ. ಸತ್ತರಿಗೆ ದೀಕ್ಷಾ ಸ್ನಾನ ಅಂದ್ರೆ ಅಣ್ಣ ಮೊನ್ನೆ ರಾಮಣ್ಣನವರು ಪ್ರಸಂಗದಲ್ಲಿ ಚೆನ್ನಾಗಿ ಅದನ್ನ ಹೇಳಿದ್ದಾರೆ. ಸತ್ತವರಿಗೆ ದೀಕ್ಷಾ ಸ್ನಾನ ಅಂದ್ರೆ ನಾವು ಸತ್ತವರೇ, ಪಾಪದಲ್ಲಿ ಸತ್ತವರಿಗೆ ದೀಕ್ಷಾ ಸ್ನಾನ ಆಗಿದೆ ವಿನಃ ಸತ್ತಂತ ಅಂದ್ರೆ ಮರಣ ಹೊಂದಿದವರಿಗಲ್ಲ. ಸತ್ತಂತ ಅಂತ ಹೇಳಿದ್ರೆ ನಾವು ಪಾಪದಲ್ಲಿ ಜೀವಿಸ್ತಾ ಇದ್ದೀವಿ. ಆ ಪಾಪಕ್ಕೆ ಸತ್ತವರಾಗಿ ನಮಗೆ ಪುನರುತ್ಥಾನ ಇದೆ ಅಂದ್ರೆ ಈಗ ನಾವು ನೂತನ ಸ್ವಭಾವ ದೀಕ್ಷಾ ಸ್ನಾನ ತಗೊಂಡ್ರ ಮೇಲೆ ನಾವು ನೂತನ ಸ್ವಭಾವ ಧರಿಸ್ಕೊಂಡಿದ್ದೀವಿ, ನೂತನವಾಗಿ ಜೀವಿಸ್ತಾ ಇದ್ದೀವಿ, ನೂತನವಾಗಿ ಹುಟ್ಟಿದ್ದೇವೆ. ಹಾಗಾಗಿ ಸತ್ತವರಿಗೆ ದೀಕ್ಷಾ ಸ್ನಾನ. ನಾವು ಸತ್ತಂತ ಇದ್ದಿದ್ದು ಆ ಸತ್ತವರಾದ ನಮಗೆ ದೀಕ್ಷಾ ಸ್ನಾನದ ಮೂಲಕ ಜೀವ ಕೊಟ್ಟಿದ್ದಾರೆ. ಇದನ್ನು ನಂಬಿದ ನಾವು ನಿಜವಾಗಿ ಮರಣ ಹೊಂದದಾಗನು ಯೇಸು ಸ್ವಾಮಿಯನ್ನು ಹೇಗೆ ದೇವರು ಎಬ್ಬಿಸಿ ಮಹಿಮೆ ಶರೀರದೊಂದಿಗೆ ಪರಲೋಕ ಸೇರ್ಸ್ಕೊಂಡಿದಾರೋ ಅದೇ ರೀತಿ ನಮ್ಮನ್ನು ಸಹ ನಾವು ಸತ್ತಾಗ ನಮ್ಮನ್ನ ದೇವರು ಮಹಿಮೆ ಶರೀರವನ್ನು ಕೊಟ್ಟು 2ನೇ ಬರೋಣದಲ್ಲಿ ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ ಅನ್ನುವಂತ ನಂಬಿಕೆ ವಿಶ್ವಾಸ ನಮ್ಮಲ್ಲಿ ಇದೆ. ಅದಕ್ಕೋಸ್ಕರ ನಾವು ದೇವರನ್ನ ನಂಬ್ತಿದ್ದೀವಿ.
ಈ ಲೋಕಕ್ಕೋಸ್ಕರವಾಗಿ ಅಲ್ಲ, ನಾವು ನಂಬ್ತಾ ಇರೋದು ನಿತ್ಯ ಜೀವಕ್ಕೋಸ್ಕರ ನಂಬ್ತಾ ಇದ್ದೀವಿ. ಇದನ್ನ ನಾವು ನಂಬಿಕೆ ಅಂತ ಹೇಳ್ತೀವಿ. ನಮಗೆ ಗೊತ್ತಿಲ್ಲ ನಾಳೆ ಏನಾಗುತ್ತೋ ಗೊತ್ತಿಲ್ಲ. ನಾವು ಪಾತಾಳನ ನೋಡಿಲ್ಲ, ಪರದೇಶನ ನೋಡಿಲ್ಲ, ಮತ್ತೆ ಮಹಾಲೋಕವಾದ ಪರಲೋಕವನ್ನು ನೋಡಿಲ್ಲ. ಆದ್ರೆ ಯೇಸು ಸ್ವಾಮಿ ಹೋಗಿದ್ದಾರೆ, ನನ್ನ ತಂದೆಯ ಮನೆಯಲ್ಲಿ ಅನೇಕ ಬಿಡರಗಳಿದಾವೆ, ಇಲ್ಲದಿದ್ದರೆ ನಾನು ನಿಮಗೆ ಹೇಳ್ತೀನಿ, ನಾನು ಹೋಗಿ ರೆಡಿ ಮಾಡಿ ಬಂದು ಮತ್ತೆ ಕರ್ಕೊಂಡು ಹೋಗ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಅಲ್ವಾ. ಆ ಭರವಸೆಯನ್ನು ನಾವು ನಂಬ್ತೀವಿ. ಯೋಹನ ಪತ್ರಿಕೆಯಲ್ಲಿ ದೇವ್ರು ಹೇಳಿದ್ದಾರೆ, ಯೇಸು ಸ್ವಾಮಿ ಅವ್ರು ಹೇಳಿದ್ದನ್ನು ನಾವು ನಂಬ್ತೀವಿ, ಭರವಸೆ ಇಡ್ತೀವಿ. ಯಾಕೆಂದ್ರೆ ದೇವರು ಎರಡು ಮಾತಿನವನಲ್ಲ, ಒಂದೇ ಮಾತಿನವನು. ಅವನು ಏನೇ ಹೇಳಿದ್ರು ಅದು ಸತ್ಯವಾಗಿದ್ದ ಮಾತು. ಆ ಮಾತುಗಳು ಯಾವತ್ತೂ ವ್ಯರ್ಥ ಆಗಲ್ಲ. ಯೇಸು ಸ್ವಾಮಿ ಬಂದಾಗ ಎಷ್ಟೊಂದು ಸಾಮ್ಯಗಳೊಂದಿಗೆ ಮಾತನಾಡಿದರೋ ಅದು ಯಾವುದನ್ನು ವ್ಯರ್ಥ ಆಗಿಲ್ಲ. ಇಲ್ಲಿ ನಾವು ಯೋಹಾನ 14:1 ಆ ಮಾತನ್ನು ನಾವು ನೋಡ್ಕೊಂಡ್ ಬಂದಿದ್ವಿ, ಎಲ್ಲರಿಗೂ ಗೊತ್ತಿರುವಂತನೇ ವಿಷಯ. ಯೋಹಾನ 14:1-4 ಅದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಒಮ್ಮೆ ಓದೋಣ ಅದನ್ನ, ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಓದೋಣ. ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೇನು. ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವನು. ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು, ಮತ್ತು ನಾನು ಹೋಗುವ ಸ್ಥಳದ ಮಾರ್ಗವು ನಿಮಗೆ ತಿಳಿದದೆ ಅಂದನು. ಥ್ಯಾಂಕ್ ಯು ಬ್ರದರ್. ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ದೇವರನ್ನು ನಂಬಿರಿ, ನನ್ನನ್ನೂ ನಂಬಿರಿ. ನನ್ನ ತಂದೆ ಮನೆಯಲ್ಲಿ ಬಳಿ ಬಹಳ ಬಿಡಾರಗಳಿವೆ. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನಿಮ್ಮ ಹೃದಯವು ಕಳವಳಗೊಳ್ಳದಿರ್ಲಿ. ಅಯ್ಯೋ ದೇವ್ರೆ ನಾವೇನ್ ಮಾಡ್ಬೇಕು ಅಂತ ನಾವು ಕಳವಳ ಪಡೋದ್ ಬೇಡ. ಅಯ್ಯೋ ನಾ ಸತ್ರ ಮೇಲೆ ಏನಾಗ್ತೀನಿ ಕಳವಳ ಪಡೋದ್ ಬೇಡ. ಯಾಕಂತ ಹೇಳಿದ್ರೆ ಯೇಸು ಸ್ವಾಮಿನೇ ಹೇಳ್ತಾ ಇದ್ದಾರೆ, ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ, ತಂದೆಯಾದ ದೇವರನ್ನು ನಂಬಿರಿ, ಯೇಸು ಕ್ರಿಸ್ತನನ್ನು ನಂಬಿರಿ. ನಾನು ತಂದೆ ಮನೆಗೆ ಹೋಗ್ತೀನಿ, ಅಲ್ಲಿ ಅನೇಕ ಬಿಡಾರಗಳಿದಾವೆ. ಇಲ್ಲ ಅಂತ ಹೇಳಿದ್ರೆ ನಾನು ಅಲ್ಲಿ ಜಾಗ ಸಿದ್ಧ ಮಾಡಿ ಮತ್ತೆ ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಯಾಕಂದ್ರೆ ನಾನಿರುವ ಸ್ಥಳದಲ್ಲೇ ನೀವು ಇರ್ಬೇಕು. ಯಾರಪ್ಪ ಈ ತರ ಯೋಚನೆ ಮಾಡ್ತಾರೆ? ತಂದೆ ತಾಯಿಗಳು ದೂರದಲ್ಲಿರುವಂತ ಮಕ್ಕಳನ್ನ ನೋಡಿ ಅನ್ಕೊಂತಾರೆ, ಅಯ್ಯೋ ಮಕ್ಕಳು ನಮ್ ಜೊತೆನೆ ಇರ್ಬೇಕು ಅಂತ ಆಸೆ ಪಡ್ತಾರೆ ಅಲ್ವಾ. ಈಗ ಎಷ್ಟೋ ಜನ ಫಾರಿನ್ಗೆ ಹೋಗಿ ಓದ್ತಾ ಇರ್ತಾರೆ, ಎಷ್ಟೋ ವರ್ಷದಿಂದ ತಂದೆ ತಾಯಿನ ಬಿಟ್ಟು ದೂರದಲ್ಲಿ ಇರ್ತಾರೆ. ಆದ್ರೆ ವಯಸ್ಸಾದ ತಂದೆ ತಾಯಿಗಳು ಮನೆಯಲ್ಲಿ ಇದ್ಕೊಂಡು ಏನಂತಾರೆ, ಅಯ್ಯೋ ನನ್ ಮಕ್ಳು ನನ್ ಜೊತೆ ಇರ್ಬೇಕು, ಅಯ್ಯೋ ನನ್ ಮಕ್ಳು ನನ್ ಜೊತೆ ಇರ್ಬೇಕಾಗಿತ್ತು. ಎಷ್ಟೋ ದೂರದಲ್ಲಿದ್ದಾರೆ, ಅವ್ರು ಒಂದು ಫೋನ್ ಕಾಲಿಗಾಗಿ ಎದುರು ನೋಡ್ತಾ ಇರ್ತಾರೆ. ನಾವಾಗಿ ಮಾಡಕ್ಕೆ ಆಗಲ್ಲ, ಅವ್ರಾಗೆ ಮಾಡಿದ್ದನ್ನೇ ನಾವು ಸ್ವೀಕಾರ ಮಾಡ್ಬೇಕಾಗುತ್ತೆ. ಒಮ್ಮೊಮ್ಮೆ ಹೊರಗಿನ ದೇಶದಲ್ಲಿ ಇದ್ದವರಿಗೆ ಅವರು ಶೆಡ್ಯೂಲ್ ಹೇಗಿರುತ್ತೆ ಗೊತ್ತಿರಲ್ಲ. ಹಾಗಾಗಿ ಅವ್ರ ಕಾಲಿಗೋಸ್ಕರ, ಅವ್ರ ಫೋನ್ ಕಾಲಿಗಾಗಿ ಎದುರು ನೋಡ್ತಾ ಇರ್ತಾರೆ. ಅಯ್ಯೋ ನನ್ನ ಮಕ್ಳು ಫೋನ್ ಬರುತ್ತಾ ಅಂತ. ಎಷ್ಟು ತಂದೆ ತಾಯಿಗಳನ್ನ ನಾವು ನೋಡಿದೀವಿ ಆತರ ಎದುರು ನೋಡ್ತಿರುವಂತ ಮಕ್ಕಳು. ಹಾಗಿರುವಾಗ ಈ ಜೀವಿತದಲ್ಲಿ ನಾವೇನೋ ಅವರಿಗೆ ಜನ್ಮ ಕೊಟ್ಟಿದೀವಿ, ಒಂದು 9 ತಿಂಗಳು ಹೊಟ್ಟೆ ಒಳಗೆ ಧರಿಸ್ಕೊಂಡಿದೀವಿ ಅಷ್ಟೇನೆ, ಬಿಟ್ರೆ ನಾವು ಅವರಿಗೆ ಏನು ಶರೀರವಾಗಿ ನಾವು ಕೊಟ್ಟಿಲ್ಲ. ದೇಹವನ್ನು ಕೊಟ್ಟಿದ್ದಲ್ಲ ದೇವ್ರೆ, ಜೀವಾತ್ಮವನ್ನು ಊದಿದ್ದು ದೇವ್ರೆ. ಅವರ ಮೇಲೆ ನಮ್ಗೆ ಎಷ್ಟು ಪ್ರೀತಿ. ನಮ್ಮ ಮಕ್ಳಿದ್ದಲ್ಲೇ ನಾವಿರ್ಬೇಕು, ನಮ್ಮ ಮಕ್ಳು ನಮ್ ಬಳಿ ಇರ್ಬೇಕು ಅಂತ ನಾವು ಆಸೆ ಪಡ್ತೀವಿ ಅಂದ್ರ ಮೇಲೆ ಹೆತ್ತ ತಂದೆಯಾದ ದೇವರು ಆಸೆ ಪಡಲ್ವಾ? ಅದೇ ರೀತಿ ನಮಗೋಸ್ಕರವಾಗಿ ಪಾಪಿಗಳಾದ ನಮಗೋಸ್ಕರವಾಗಿ ರಕ್ತ ಸುರಿಸಿದ ಯೇಸು ಸ್ವಾಮಿಗೆ ಆ ರೀತಿ ಆಲೋಚನೆ ಇರಲ್ವಾ? ನಾನೆಲ್ಲಿದ್ದೀನೋ ನನ್ನ ಮಕ್ಕಳು ಅಂದ್ರೆ ನಾವು ನಿಜವಾಗಿಯೂ ಯೇಸು ಸ್ವಾಮಿಗೆ ಒಂದು ರೀತಿಯಲ್ಲಿ ಮಕ್ಕಳು, ದೇವರಿಂದ ಬಂದಿರುವಂತ ಮಕ್ಕಳು. ಯಾಕಂದ್ರೆ ಅವರು ರಕ್ತದಿಂದ ನಮ್ಮನ್ನು ಕೊಂಡ್ಕೊಂಡಿದ್ದಾರೆ. ನಾನೆಲ್ಲಿರ್ತೀನೋ ಅಲ್ಲೇ ನನ್ನ ಮಕ್ಳು ಇರ್ಬೇಕು, ನಾನೆಲ್ಲಿರ್ತೀನೋ ಅಲ್ಲೇ ನನ್ನ ಶಿಷ್ಯರು ಇರ್ಬೇಕು, ನಾನೆಲ್ಲಿರ್ತೀನೋ ಅಲ್ಲೇ ನನ್ನ ಸ್ನೇಹಿತನಿರ್ಬೇಕು. ನಿಮಗೆ ನಿಜವಾದ ಒಬ್ಬರು ಯಾರಾದ್ರೂ ಒಳ್ಳೆ ಸ್ನೇಹಿತರಿದ್ರೆ ಅವ್ರ ಜೊತೆ ಒಂದು ದಿನ ಮಾತಾಡದೆ ಹೋದ್ರೆ ನೀವು ಹೇಗ ಆಡ್ಕೊಂತೀರಾ? ಆ ಸ್ನೇಹಿತನಿಗೋಸ್ಕರ ಚಾಟ್ ಮಾಡ್ತೀರಾ, ಮಾತಾಡ್ತೀರಾ, ನಿಮ್ಮ ಕಷ್ಟ ಸುಖ ಹಂಚ್ಕೊಂತೀರಾ. ಅದೇ ರೀತಿ ಯೇಸು ಸ್ವಾಮಿ ನಮಗೆ ಸ್ನೇಹಿತನು ಅಂತ ಹೇಳಿದ್ದಾರೆ. ಅದೇ ರೀತಿ ನಾವು ಮಕ್ಕಳಿರ ಅಂತಾನೂ ಹೇಳಿದ್ದಾರೆ. ಅದೇ ರೀತಿನೇ ನಮ್ಮ ಶಿಷ್ಯರು ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಇರುವಂತ ಯೇಸು ಸ್ವಾಮಿ ನಾನಿರುವಲ್ಲಿ ನೀವು ಇರ್ಬೇಕು ಅಂತ ಹೇಳಿ ಅಲ್ಲಿ ತಂದೆಯ ಮನೆಗೆ ಹೋಗಿ ನಮಗೋಸ್ಕರವಾಗಿ ಮನೆಗಳನ್ನು ಸಿದ್ಧ ಮಾಡ್ತಾ ಇರುವಾಗ ನಾವು ಏನ್ ಮಾಡ್ತಾ ಇದ್ದೀವಿ? ನಮ್ಮ ನಂಬಿಕೆ ಹೇಗಿದೆ? ಆ ದೇವರನ್ನು ನಾವು ನಂಬಿದ್ದೇ ಆದ್ರೆ ಇದನ್ನ ನಾವು ಹೃದಯದಲ್ಲಿ ಕಳವಳಗೊಳ್ಳದೆ ನಾವು ದೇವರನ್ನು ನಂಬಿಬೇಕು. ಮತ್ತೆ ಯೇಸು ಸ್ವಾಮಿ ಮಾತುಗಳನ್ನು ನಂಬಬೇಕು. ಪವಿತ್ರಾತ್ಮನು ನಮಗೆ ಅದನ್ನ ಪೂರೈಸುವುದಕ್ಕೆ ಸಹಾಯ ಮಾಡ್ತಾ ಇದ್ದಾರೆ ನಮ್ಮ ಹೃದಯದಲ್ಲಿದ್ದು, ಅದನ್ನ ನಂಬಬೇಕು. ಅದನ್ನ ನಂಬಿಕೆ ನಿರೀಕ್ಷೆಯನ್ನು ಇಟ್ಕೊಂಡು ನಾವು ಸತ್ತರೂ ನಮಗೆ ಇನ್ನೊಂದು ಲೋಕ ಇದೆ ಅನ್ನೋದನ್ನು ಭರವಸೆಯಿಂದ ಇರುವುದೇ ನಂಬಿಕೆ. 2 ತಿಮೋಥಿ 4:6 ನೋಡೋಣ ಒಮ್ಮೆ. 4:6-8
2 ತಿಮೋತಿ 4ನೇ ಅಧ್ಯಾಯ 6-8. ಯಾಕೆಂದರೆ ನಾನಂತೂ ಈಗಲೇ ಪಾನದ್ರವ್ಯವಾಗಿ ಅರ್ಪಿತನಾಗುತ್ತಾ ಇದ್ದೇನೆ. ನಾನು ಹೊರಟು ಹೋಗಬೇಕಾದ ಸಮಯವು ಸಮೀಪಕ್ಕೆ ಬಂದದೆ. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರೈಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು. ನನಗೆ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೂ ಕೊಡುವನು. ಥ್ಯಾಂಕ್ ಯು ಬ್ರದರ್. ಯಾಕೆಂದರೆ ನಾನಂತಲೂ ಈಗಲೇ ಪಾನದ್ರವ್ಯವಾಗಿ ಅರ್ಪಿತವಾಗುತ್ತಾ ಇದ್ದೇನೆ. ಇಲ್ಲಿ ಪೌಲನು ಹೇಳ್ತಾ ಇದ್ದಾರೆ, ಅಪೊಸ್ತಲನಾದ ಪೌಲನು ಹೇಳುವಂತ ಮಾತು ಎಷ್ಟು ಸುಂದರವಾದ ಮಾತು ನೋಡಿ. ಯಾಕಂದರೆ ಈಗಲೇ ಪಾನದ್ರವ್ಯವಾಗಿ ಅರ್ಪಿತವಾಗುತ್ತಾ ಇದ್ದೇನೆ, ನಾನು ಹೊರಟು ಹೋಗಬೇಕಾದ ಸಮಯವು ಸಮೀಪಕ್ಕೆ ಬಂದಿದೆ, ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಣಿಸಿದ್ದೇನೆ. ಪೌಲರ ಜೀವಿತವನ್ನು ನಮಗೆ ಗೊತ್ತಿರುವಂತ ವಿಷಯ. ಅವರು ಪಟ್ಟ ಶ್ರಮಗಳು, ಅವರು ಮತದಲ್ಲಿದ್ದಾಗ ಹೇಗೆ ಕ್ರೈಸ್ತ ಮಾರ್ಗವನ್ನು ದ್ವೇಷಿಸಿದ್ರು, ಅವರು ಮಾರ್ಗಕ್ಕೆ ಬಂದ ಮೇಲೆ ಅವ್ರು ಯಾವ ರೀತಿ ಶ್ರಮ ಪಟ್ರು, ಕ್ರೈಸ್ತ ನಂಬಿಕೆಯನ್ನು ಹೇಗೆ ಹೋರಾಟ ಮಾಡಿದ್ರು ಅನ್ನೋದನ್ನ ನಾವು ಅವರ ಜೀವನವನ್ನು ನೋಡಿದಾಗ ಅರ್ಥ ಆಗುತ್ತೆ. ಅಪೊಸ್ತಲರು ನಮಗೆ ಹೊಸ ಒಡಂಬಡಿಕೆಯಲ್ಲಿ 14 ಪುಸ್ತಕಗಳು ಅವರೇ ಬರ್ದಿರೋದು. ಅವರ ಒಂದೊಂದು ಪುಸ್ತಕವನ್ನು ಓದುವಾಗ ಅವರ ಎಷ್ಟು ಹೋರಾಟ ಮಾಡಿದ್ದಾರೆ, ಅವ್ರು ಎಷ್ಟು ಪ್ರಯಾಸ ಪಟ್ಟಿದ್ದಾರೆ ಸುವಾರ್ತೆಯನ್ನು ಮುಟ್ಲಿಕ್ಕೆ, ಜನರ ನಂಬಿಕೆಯನ್ನು ದೇವರ ಕಡೆ ತಿರ್ಸ್ಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದನ್ನು ನಾವು ತಿಳ್ಕೊಬಹುದು. ಅವ್ರು ಹೇಳ್ತಾ ಇದ್ದಾರೆ, ನನ್ನ ಸಮಯವು ಸಮೀಪಕ್ಕೆ ಬಂದಿದೆ, ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ, ನೀತಿವಂತರಿಗೆ ದೊರಕುವ ಜಯಮಾಲೆಯನ್ನು ಮುಂದೆ ನನಗೆ ಸಿದ್ಧವಾಗಿದೆ. ಅವ್ರು ಎಷ್ಟು ಧೈರ್ಯದಿಂದ ಹೇಳ್ತಾ ಇದ್ದಾರೆ, ನೀತಿವಂತರಿಗೆ ಸಿಗುವಂತ ಜಯಮಾಲೆ ನನಗೆ ಮುಂದೆ ಸಿದ್ಧವಾಗಿದೆ. ಅಬ್ರಾಹಂ ಯಾಕೋಬರಿಗೆಲ್ಲ ನೀತಿವಂತರ ಮಾಲೆಯನ್ನು ಕೊಟ್ಟು ಅಲ್ಲಿ ಸಿದ್ಧ ಮಾಡಿದ ಹಾಗೆ ನನಗೂ ಸಹ ಅಲ್ಲಿ ರೆಡಿ ಇದ್ದೆ, ನನಗೂ ಅಲ್ಲಿ ರೆಡಿ ಇದೆ. ಯೇಸು ಸ್ವಾಮಿಗೆ ಕೊಟ್ಟಂತ ಆ ಸಿಂಹಾಸನ ಅಲ್ಲೂ ನನಗೆ ಪಾಲಿದೆ, ಆ ಜಾಗ ನನಗೆ ಸಿದ್ಧವಾಗಿದೆ. ನನ್ನ ಕ್ರಿಸ್ತ ನಂಬಿಕೆಯಲ್ಲಿ ನಾನು ಓಡ್ತಾ ಇದ್ದೀನಿ, ನನ್ನ ನೀತಿವಂತರಿಗೆ ದೊರಕುವ ಜಯಮಾಲೆಗೋಸ್ಕರ ನಾನು ಓಡ್ತಾ ಇದ್ದೀನಿ, ಎಲ್ಲ ಸಿದ್ಧ ಮಾಡ್ಕೊಂಡಿದ್ದೀನಿ. ನಾನು ಬಿಟ್ಟು ಹೋದ್ರೂ ಸಹ ನನ್ನ ನಂಬಿಕೆಯನ್ನು ನೀನು ಕಂಟಿನ್ಯೂ ಮಾಡುವಂತ ತಿಮೋತಿಗೆ ಹೇಳ್ತಾ ಇದ್ದಾನೆ. ಆ ದಿನದಲ್ಲಿ ನನಗೆ ಕೊಡುವನು ನನಗೆ ಮಾತ್ರವಲ್ಲದೆ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೂ ಕೊಡುವನು. ಬರೀ ಪೌಲಂಗ್ ಮಾತ್ರ ಕೊಡೋದಲ್ಲ, ಎಲ್ಲರೂ ಸಹ ಯಾರ್ಯಾರು ಕ್ರಿಸ್ತ ನಂಬಿಕೆಯಲ್ಲಿ ನಾವು ಎದುರು ನೋಡ್ತಾ ಇದ್ದೀವೋ, ಆತನ ನಂಬಿಕೆಯಲ್ಲಿಟ್ಟು ಆತನ ನಮ್ಮನ್ನು ಕರ್ಕೊಂಡೋಗಕ್ಕೆ ಬರ್ತಾನೆ. ಅಲ್ಲಿವರೆಗೂ ನಮ್ಮ ನೀತಿಯನ್ನು, ನಮ್ಮ ನ್ಯಾಯವನ್ನು ನಾವು ಸರಿಯಾಗಿ ಕಾಪಾಡ್ಕೊಳ್ಬೇಕು ಅಂತ ಯಾರು ಯಥಾರ್ಥ ಹೃದಯದಿಂದ ದೇವರನ್ನು ಹುಟ್ಟಿಸ್ತಾ ಇದ್ದಾರೋ, ಯಥಾರ್ಥ ಹೃದಯದಿಂದ ದೇವರನ್ನು ಪ್ರೀತಿಸ್ತಾ ಇದ್ದಾನೋ, ಅವ್ರೆಲ್ಲರಿಗೂ ಸಹ ಆ ಜಯಮಾಲೆ ಕಾದಿದೆಯಂತೆ. ಬರೀ ಪೌಲನಿಗೊಬ್ನಿಗೆ ಅಲ್ಲ, ನಮಗೂ ಸಹ ಕಾದಿದೆ. ಆದ್ರೆ ನಾವು ಆ ರೀತಿಯಾಗಿ ಓಡಬೇಕು. ಸುವಾರ್ತೆಯನ್ನು ನಮ್ಮ ಜೀವದ ಒಂದು ಕೊನೆ ಉಸಿರಿನವರೆಗೂ ದೇವರಿಗಾಗಿ ನಾವು ಬದುಕಬೇಕು. ಆಗ ಮಾತ್ರ ಆ ನಂಬಿಕೆ ನಿರೀಕ್ಷೆಯು ವ್ಯರ್ಥ ಆಗದೆ ನಮಗೆ ಸಿಗುತ್ತೆ. ಯಾಕೋಬನು ಬರೆದ ಪತ್ರಿಕೆ 2:14 ತೆಗೆದು ನೋಡಿ. ನನ್ನ ಸಹೋದರರೇ, ಒಬ್ಬನು ತನಗೆ ನಂಬಿಕೆಯುಂಟೆಂದು ಹೇಳಿಕೊಂಡು ತನ್ನ ಕ್ರಿಯೆಗಳಿಲ್ಲದವನಾಗಿದ್ದರೆ ಪ್ರಯೋಜನವೇನು? ಅಂತ ನಂಬಿಕೆಯು ಇವನನ್ನು ರಕ್ಷಿಸುವುದು. ಥ್ಯಾಂಕ್ ಯು. ನನ್ನ ಸಹೋದರರೇ, ಒಬ್ಬನು ನನಗೆ ನಂಬಿಕೆ ಇದೆ ಎಂದು ಹೇಳಿಕೊಂಡು ತಕ್ಕ ಕ್ರಿಯೆಗಳಿಲ್ಲದಿದ್ದರೆ ಪ್ರಯೋಜನ ಏನು? ಆ ನಂಬಿಕೆಯು ರಕ್ಷಿಸುತ್ತಾ ಅಂತೇಳಿ ಇಲ್ಲಿ ಕ್ವಶನ್ ಆಗ್ತಾ ಇದ್ದಾರೆ ಯಾಕೊಬ್ಬರು. ನಿಜವಲ್ಲ ಪ್ರಿಯರೇ? ನಮ್ಮ ನಂಬಿಕೆ ನಾವು ಕ್ರಿಯೆಗಳ ಮೂಲಕ ತೋರಿಸ್ಬೇಕು. ನಾನು ದೇವರನ್ನ ನಂಬಿದ್ದೀನಿ ಅಂತ ಹೇಳಿದ್ರೆ ಪ್ರಯೋಜನ ಇಲ್ಲ. ದೇವರು ನಮಗೆ ಏನ್ ಹೇಳಿದ್ದಾರೆ, ಅದನ್ನ ಏನ್ ಮಾಡಕ್ ಹೇಳಿದ್ದಾರೆ, ಅದನ್ನ ಮಾಡಿದ್ರೆ ಮಾತ್ರ ಅದು ನಾವು ಕ್ರಿಯೆ ರೂಪದಲ್ಲಿ ತೋರಿಸ್ಬೋದು. ನನಗೆ ನಂಬಿಕೆ ಇದೆ, ಯಾವ ನಂಬಿಕೆ ಇದೆ? ಆ ನಂಬಿಕೆ ಕ್ರಿಯೆಗಳ ಮೂಲಕದಲ್ಲಿ ನಾವು ತೋರಿಸ್ಬೇಕು. ನಮ್ಮ ಕ್ರಿಯೆ ಏನಾಗಿರ್ಬೇಕು? ದೇವರು ಯೇಸು ಸ್ವಾಮಿಯವರು ಕ್ರಿಯೆ ರೂಪದಲ್ಲಿ ತೋರಿಸೋಗಿದ್ದಾರೆ. ತಂದೆ ಮೇಲೆ ನಂಬಿಕೆ ಇದೆ, ತಂದೆ ಮೇಲೆ ಪ್ರೀತಿ ಇದೆ, ಆ ಪ್ರೀತಿಯನ್ನು ಅವರು ಕ್ರಿಯೆಗಳ ಮೂಲಕ ತೋರಿಸಿದ್ದಾರೆ. ದೇವರ ಚಿತ್ತವನ್ನು ನೆರವೇರಿಸಿ ದೇವರ ಕೊನೆಯವರೆಗೂ ದೇವರಲ್ಲಿ ನಂಬಿಕೆಯನ್ನು ತೋರಿಸಿದ್ದಾರೆ. ಆ ವಿಶ್ವಾಸ ನಮ್ಮಲ್ಲಿ ಬರ್ಬೇಕು, ಆ ನಂಬಿಕೆ ನಮ್ಮಲ್ಲಿ ಬರ್ಬೇಕು. ನಾವು ದೇವರನ್ನು ನಂಬಿದೀವಿ ಮಾತ್ರ ಅಲ್ಲ, ಅದನ್ನ ಕ್ರಿಯೆಗಳ ರೂಪದಲ್ಲಿ ನಾವು ತೋರಿಸಿದಾಗ ನಿಜವಾದ ನಂಬಿಕಸ್ಥರಾಗ್ತೀವಿ. ಇಲ್ಲದೆ ಇದ್ರೆ ಅದು ಪ್ರಯೋಜನ ಏನೂ ಇಲ್ಲ ಅಂತ ಹೇಳಿ ಇಲ್ಲಿ ಭಕ್ತರು ಹೇಳಿದ್ದನ್ನು ನಾವು ಜ್ಞಾಪಕ ಮಾಡ್ಕೊಳ್ಬಹುದು. ಅದೇ ಯಾಕೋಬ 2:19 ನೋಡೋಣ. ಆಯ್ತು, ಮುಗಿಸ್ಕೊಂತೀನಿ.
2:19. ದೇವರು ಒಬ್ಬನೇ ಎಂದು ನೀನು ನಂಬುವವನು ಹಾಗೆ ನಂಬುವುದು ಒಳ್ಳೆಯದು. ದೆವ್ವಗಳು ಕೂಡ ಹಾಗೆಯೇ ನಂಬಿ ಹೆದರಿ ನಡುಗುತ್ತವೆ. ಥ್ಯಾಂಕ್ ಯು ಬ್ರದರ್. ದೇವರು ಒಬ್ಬನೇ ಅಂತ ನಾವು ನಂಬ್ತೀವಿ, ಅದೇ ರೀತಿ ದೆವ್ವಗಳು ಸಹ ಯೇಸು ಕ್ರಿಸ್ತ ಅಂದ್ರೆ ಭಯಪಟ್ಟಿದ್ದು ನಾವು ತುಂಬಾ ಕಡೆ ನೋಡಿದೀವಿ ಅಲ್ವಾ. ದೆವ್ವಗಳು ಸಹ ದೇವರು ಒಬ್ಬನೇ ಅಂತ ನಂಬ್ತಾನೆ. ಅದಲ್ಲ, ನಾವು ದೇವರು ಒಬ್ಬನೇ ಅಂತೀವಿ, ಅದನ್ನ ನಾವು ಕ್ರಿಯೆಗಳ ಮೂಲಕವಾಗಿ ದೇವರ ಮೇಲಿಟ್ಟಿರುವ ನಂಬಿಕೆಯನ್ನು ನಾವು ಸ್ಥಿರಪಡಿಸ್ಬೇಕು. ನಾವು ಕ್ರಿಯೆಗಳಿರ್ತಿ ಯಾವುದನ್ನು ಮಾಡಿದ್ರು ಸಹ ವ್ಯರ್ಥ. ನಾವು ಕ್ರಿಯೆಗಳಿರ್ತಿ ಬರೀ ಬಾಯಿಯಿಂದ ನಾವು ಏನೇ ಮಾತಾಡಿದ್ರು ವ್ಯರ್ಥ. ನಾವು ತುಂಬಾ ಸಹೋದರರು ಹೇಳ್ತಾ ಇರ್ತಾರೆ, ಎಲ್ಲ ಯಾವಾಗಲೂ ಉದಾಹರಣೆ ಕೊಡ್ತಾ ಇರ್ತಾರೆ. ಒಬ್ಬ ಹಸಿದಿದ್ದಾಗ ಹೋಗು ಚಳಿ ಕಾಸ್ಕೋ, ಅಲ್ಲಿ ಹೊಟ್ಟೆ ತುಂಬಾ ಊಟ ಮಾಡು ಅಂತ ಹೇಳೋದಲ್ಲ, ಅವನಿಗೆ ಹೊಟ್ಟೆ ತುಂಬಕ್ಕೆ ಊಟವನ್ನು ನಾವು ಕೊಡ್ಬೇಕು. ಚಳಿ ಕಾಸ್ಕೋ ಅನ್ನಕ್ಕೆ ಅವನಿಗೆ ಬೆಂಕಿಯ ಮುಂದೆ ಅವನ್ನ ಕೂರ್ಸ್ಬೇಕು, ಅಥವಾ ಅವನಿಗೆ ಹೊದಿಕೆ ಹೊಚ್ಚಿ ಅವನಿಗೆ ಚಳಿಯಲ್ಲಿ ನಡುತ್ತಾ ಇರೋನನ್ನು ನಾವು ಸಂತೈಸ್ಬೇಕು. ಆತನಿಗೆ ಊಟವನ್ನು ಕೊಡದೆ, ಆತನಿಗೆ ಬೇಕಾಗಿದ್ದ ಅವಶ್ಯಕತೆಗಳನ್ನು ಕೊಡದೆ, ಹೋಗು ಸುಖವಾಗಿ ಬದುಕೋ, ಅಲ್ಲಿ ಹೋಗಿ ಊಟ ತಿನ್ನು, ಅಲ್ಲಿ ಚಳಿ ಕಾಸ್ಕೋ ಅಂತ ಹೇಳಿದ್ರೆ ಏನರ್ಥ? ಅದು ಕ್ರಿಯೆ ಇದೆಯಾ? ಇಲ್ಲ. ಅದಕ್ಕೆ ತಕ್ಕದ ವ್ಯವಸ್ಥೆ ಮಾಡಿಕೊಟ್ಟು ನಾವು ಅದನ್ನ ನಡೆಸ್ಬೇಕು. ಇವತ್ತು ನಾವು ನೋಡ್ಬೋದು, ರಾಮಣ್ಣವರು ಮನೆ 3 ದಿನ ಸೆಮಿನಾರ್ ಇಟ್ಕೊಂಡ್ರು, 4 ದಿನ. ಅದು ಕ್ರಿಯೆಯಿಂದ ತೋರಿಸಿದ್ರು. ಅದು ಕ್ರಿಯೆಯಿಂದ. ಯಾಕಂದ್ರೆ ಬರುವಂತ ಮಕ್ಕಳು ಎಷ್ಟ್ ಜನ ಬರ್ತಾರೋ, ದೂರದಿಂದ ಬರೋರಿಗೆ ಇರ್ಲಿಕ್ಕೆ ವ್ಯವಸ್ಥೆ ಮಾಡಿ, ಊಟದ ವ್ಯವಸ್ಥೆ ಮಾಡಿ, ಹಾಗೆ ಎಲ್ಲಾ ಸೇವಕರುಗಳು ಸೇರಿ ಯಾವ ಯಾವ ವಾಕ್ಯಗಳನ್ನು ನಮಗೆ ಕೊಡಬೇಕು, ಜೀವನ ತೃಪ್ತಿ ಹೊಂದುವಂತೆ ವಾಕ್ಯಗಳ ಮೂಲಕವಾಗಿ ಭೋಜನವನ್ನು ಮಾಡಿಸಿ, ದೇಹಕ್ಕೆ ಬೇಕಾದ ಭೋಜನ ವ್ಯವಸ್ಥೆಯನ್ನು ಮಾಡಿಸ್ರು. ಇದು ಕ್ರಿಯೆ. ಅದೇನು ಮಾಡದೆ ಸೆಮಿನಾರಿಗೆ ಅಟೆಂಡ್ ಆಗಿ ಅಂತ ಹೇಳಿದ್ರೆ, ನಮಗೆ ಮೂಲಭೂತ ಅವಶ್ಯಕತೆಗಳನ್ನೆಲ್ಲ ಕೊಡದೆ ಬರೀ ಸೆಮಿನಾರ್ ಅಟೆಂಡ್ ಆಗಿ ಅಂತ ಹೇಳಿದ್ರೆ ಖಂಡಿತವಾಗಿ ನಾವು ಅಲ್ಲಿ 4 ದಿನ ಇರ್ಲಿಕ್ಕೆ ಆಗುತ್ತಾ? ಆಗಲ್ಲ ಪ್ರಿಯೆ. ಹಾಗಾಗಿನೇ ಅದು ಕ್ರಿಯೆಗಳ ಮೂಲಕವಾಗಿ ಅದಕ್ಕೆ ಏನೇನು ಸಂಬಂಧಪಟ್ಟಿದೆಯೋ ಅದನ್ನ ಮಾಡ್ಬೇಕು. ನಮಗೆ ದೇವರು ಏನೇನು ನಂಬಿಕೆಯಿಂದ ಗಟ್ಟಿಯಾಗಿ ಇಟ್ಕೊಳಕ್ಕೆ ಏನೇನು ಕೊಟ್ಟಿದ್ದಾರೋ ಅದನ್ನೆಲ್ಲ ನಾವು ಗಟ್ಟಿಯಾಗಿ ಇಟ್ಕೊಬೇಕು. ಅವರ ವಾಕ್ಯ ಮೂಲಕ ಪ್ರತಿನಿತ್ಯ ವಾಕ್ಯ ಓದುವಾಗ ಆ ವಾಕ್ಯದ ಮೂಲಕ ನಮ್ಮಲ್ಲಿ ಏನಾದ್ರೂ ಲೋಪಗಳಿದ್ರೆ ತಿದ್ಕೊಂತ. ನಾವ್ ಯಾರು ಪರಿಪೂರ್ಣರಲ್ಲ ಪ್ರಿಯರೇ, ಒಬ್ರು ಪರಿಪೂರ್ಣರಲ್ಲ. ದೇವ್ರನ್ನ ಬಿಟ್ರೆ, ಯೇಸು ಸ್ವಾಮಿನ್ ಬಿಟ್ರೆ ಯಾರು ಪರಿಪೂರ್ಣರಲ್ಲ. ನಾವ್ ಯಾರು ಅಷ್ಟೊಂದು ಪರಿಶುದ್ಧರಲ್ಲ. ನಮ್ಮನ್ನು ನಾವು ದಿನೇ ದಿನ ಪರಿಶುದ್ಧ ಮಾಡ್ಕೊಬೇಕು. ವಾಕ್ಯದ ಮೂಲಕವಾಗಿನೇ ನಾವು ಪರಿಶುದ್ಧ ಮಾಡ್ಕೊಂಡು ನಮ್ಮ ನಂಬಿಕೆಯನ್ನು ಪ್ರತಿ ದಿನ ಹೆಚ್ಚಿಸಿಕೊಳ್ಬೇಕು. ಆ ನಂಬಿಕೆ ಹೆಚ್ಚಿಸಿಕೊಳ್ಳೋದು ಎಲ್ಲಿವರೆಗೆ ಅಂದ್ರೆ, ನನ್ನ ಕೊನೆ ಉಸಿರಿರುತ್ತಲ್ಲ, ನಮ್ಮ ಕೊನೆ ಉಸಿರು ಇರುವವರೆಗೂ ನಾವು ನಂಬಿಕೆಯಲ್ಲಿ ಸ್ಥಿರವಾಗಿರ್ಬೇಕು. ನಮ್ಮ ನಂಬಿಕೆ, ನಮ್ಮ ಭಕ್ತಿಯನ್ನು ದಿನ ದಿನ ವೃದ್ಧಿ ಮಾಡಿಸ್ಕೊಬೇಕು. ನಾವು ನಮ್ಮ ಸ್ನೇಹಿತರ ಜೊತೆ ಮಾತಾಡೋದಾಗಿರ್ಲಿ, ಅಕ್ಕಪಕ್ಕದವ್ರ ಜೊತೆ ಮಾತಾಡುವಾಗಲಿ, ನಾವು ಮಾತನಾಡುವ ರೀತಿ ಹೇಗಿರ್ಬೇಕು ಅಂದ್ರೆ, ದೇವರಲ್ಲಿರುವ ನಂಬಿಕೆಯನ್ನು ಎದ್ದು ತೋರಿಸುವಂತದ್ದಾಗಿರ್ಬೇಕು. ಅಷ್ಟೇ ಅಲ್ಲ, ಅದನ್ನ ಕ್ರಿಯೆಗಳ ಮೂಲಕ ತೋರಿಸಿದಾಗ ನಾವು ನಿಜವಾದ ನಂಬಿಕಸ್ಥರಾಗ್ತೀವಿ. ಅಬ್ರಾಹ್ಮಣ ಎಷ್ಟು ನಂಬಿಕಸ್ಥನಾಗಿದ್ದನೋ ಅದೇ ರೀತಿ ನಾವು ನಂಬಿಕಸ್ಥನಾಗ್ಬೇಕು ಅಲ್ವಾ. ನಾವು ನಂಬಿಕಸ್ಥರಾಗಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ನಮಗೆ ಇಷ್ಟು ವಾಕ್ಯಗಳನ್ನು ಕೊಡ್ತಾ ಇರುವುದು, ಪ್ರತಿಯೊಂದು ದಿನ ನಡೀತಿರುವ ಕಾರ್ಯಕ್ರಮಗಳು ವ್ಯರ್ಥ ಆಗುತ್ತೆ ಪ್ರಿಯರೇ. ಕೊನೆಯದಾಗಿ ಒಂದು ವಾಕ್ಯವನ್ನು ಓದಿ ಮುಗಿಸ್ಕೊಳ್ಳೋಣ. 2 ಕೊರಿಂಥರ ಬರೆದ ಪತ್ರಿಕೆ 13:5. 2 ಕೊರಿಂಥರ ಬರೆದ ಪತ್ರಿಕೆ 13:5. ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ. ನಿಮ್ಮನ್ನು ಪರಿಶೋಧಿಸಿಕೊಳ್ಳಿರಿ. ಏನು, ಯೇಸು ಕ್ರಿಸ್ತನು ನಿಮ್ಮಲ್ಲಿದ್ದಾನೆಂಬುದು ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ತಿಳಿಯುವುದಿಲ್ಲವೋ? ಆತನು ನಿಮ್ಮಲ್ಲಿ ಇಲ್ಲದಿದ್ದರೆ ನೀವು ಅಯೋಗ್ಯರೇ. ಥ್ಯಾಂಕ್ ಯು. ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ, ನಿಮ್ಮನ್ನು ಪರಿಶೋಧಿಸಿಕೊಳ್ಳಿರಿ. ಇಲ್ಲಿ ನಾವು ನಂಬಿಕೆಯಲ್ಲಿದ್ದೀವಿ ಅಂತೇಳಿ ನಾವು ಪ್ರತಿನಿತ್ಯ ದೇವರ ಸನ್ನಿಧಾನಕ್ಕೆ ಬರ್ತೀವಿ, ವಾಕ್ಯಗಳನ್ನು ಕೇಳ್ತೀವಿ. ಪ್ರತಿಯೊಬ್ಬೊಬ್ಬರು ಬೋಧಕರು ಬಂದು ಒಳ್ಳೊಳ್ಳೆ ಹರಿತವಾದ ಕತ್ತಿ ಅಂತಿರುವಂತ ವಾಕ್ಯಗಳನ್ನು ಹೇಳಿ ಹೋಗ್ತಾರೆ. ಅವರು ನಮಗೆ ಎಷ್ಟೊಂದು ಪ್ರತಿನಿತ್ಯ ನಮ್ಮನ್ನು ಬಲಪಡಿಸ್ತಾ ಇದ್ದಾರೆ. ಇದನ್ನೆಲ್ಲ ಬಲಪಡಿಸ್ತಾ ಇರುವಾಗ ನಾವು ನಿಜವಾಗೂ ನಂಬಿಕೆಯಲ್ಲಿದ್ದೇವೋ ಇಲ್ಲವಂತ ಯಾರು ಪರೀಕ್ಷೆ ಮಾಡ್ಕೊಳ್ಬೇಕು? ನಮ್ಮನ್ನು ನಾವೇ ಪರೀಕ್ಷೆ ಮಾಡ್ಕೊಳ್ಬೇಕು. ಯಾಕಂದ್ರೆ ನಮ್ಮ ಬಗ್ಗೆ ನಮಕ್ಕಿಂತ ಹೆಚ್ಚಾಗಿ ಯಾರಿಗೂ ಗೊತ್ತಿಲ್ಲ, ದೇವ್ರಿಗೆ ಗೊತ್ತು. ಅದು ಬಿಟ್ರೆ ನಮಗೆ ಗೊತ್ತು. ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಳೋಣ. ನಾವು ನಿಜವಾದ ಕ್ರಿಸ್ತ ನಂಬಿಕೆಯಲ್ಲಿದ್ದೀವ? ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ನಡೆದ ಕ್ರಿಯೆಗಳಲ್ಲಿ, ನಾವು ಮಾತಾಡಿದ ಮಾತಿನಲ್ಲಿ ದೇವರ ನಂಬಿಕೆಯಲ್ಲಿ, ವಿಶ್ವಾಸದಲ್ಲಿ ಇದ್ವೋ ಅಥವಾ ಏನಾದ್ರೂ ಲೋಪ ಮಾಡಿದ್ದೇವಾ? ರಾತ್ರಿ ಮಲಗುವಾಗ ಒಮ್ಮೆ ಪ್ರಾರ್ಥನೆ ಮಾಡ್ಕೊಂಡು ಧ್ಯಾನ ಮಾಡಿ.
ಒಬ್ಬರು ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ಒಂದು 5 ನಿಮಿಷ ನಮ್ಮನ್ನು ನಾವು ಅವಲೋಕನೆ ಮಾಡ್ಕೊಳ್ಳೋಣ. ಬೆಳಗ್ಗೆಯಿಂದ ರಾತ್ರಿ ಮಲಗುವವರೆಗೂ ನಾವು ಏನೇನು ಕ್ರಿಯೆಗಳನ್ನು ಮಾಡಿದ್ವು, ಅದರಲ್ಲಿ ನಾವು ದೇವರಲ್ಲಿ ನಂಬಿಕೆ ಇಟ್ಟು ನಾವು ನಡ್ಕೊಂಡಿದೀವ, ಅಥವಾ ಯಾದ್ರ ಮೇಲಾದ್ರೂ ನಾವು ಭರವಸೆ ಇಟ್ಟಿದ್ದೀವ, ನಮ್ಮ ಭರವಸೆ ಹೇಗಿದೆ, ನಮ್ಮ ನಂಬಿಕೆ ಎಷ್ಟು ಮಟ್ಟಿಗಿದೆ ಅಂತ ನಾವು ಅಳತೆಗೋಲ್ ಮಾಡ್ಕೊಬೇಕು. ಪ್ರತಿನಿತ್ಯ ಪರೀಕ್ಷಿಸ್ಕೊಳ್ಬೇಕು. ನಿನ್ನೆ ರಾಮಣ್ಣವ್ರು ಮಾತಾಡಕ್ ಹೇಳ್ತಿದ್ರು, ನಮ್ಮ ನಂಬಿಕೆ ಭಕ್ತಿಯನ್ನು ಹೇಗೆ ಪರೀಕ್ಷಿಸ್ಕೊಳ್ಬೇಕು ಅಂದ್ರೆ, ನಮ್ಮ ಜೋಬನ್ ಮುಟ್ಟಿ ಮುಟ್ಟಿ ನೋಡ್ಕೊಂತೀವಲ್ಲ ನಾವು. ಎಲ್ಲಾದ್ರೂ ಬಸ್ ಹತ್ತಾಗ ಅಪರಿಸಿದ್ಯೋ, ಯಾರಾದ್ರೂ ಕಿಡ್ನಾಪ್ ಮಾಡಿದ್ರು, ಕೈಯಲ್ಲಿರೋ ಮೊಬೈಲ್ ಇದೆಯೋ ಇಲ್ಲ ಅಂತ ಚೆಕ್ ಮಾಡ್ಕೊಂತೀವಲ್ಲ. ನಮ್ಮ ಬ್ಯಾಗ್ ಅನ್ನು ಪರ್ಸ್ ಅನ್ನು ನಾವು ಚೆಕ್ ಮಾಡ್ಕೊಳೋ ಅಂತ ನಾವು, ಅದೇ ರೀತಿ ನಮ್ಮ ವಿಶ್ವಾಸ ನಂಬಿಕೆ ಎಷ್ಟು ಮಟ್ಟಿಗಿದೆ ಅಂತ ನಮ್ಮನ್ನೇ ನಾವು ಅವಾಗ ಪರೀಕ್ಷೆ ಮಾಡ್ಕೊಂತ ಇರ್ಬೇಕು. ನಮ್ಮನ್ನ ನಾವು ಪರಿಶೀಲನೆ ಮಾಡ್ಕೊಬೇಕು, ಪರಿಶೋಧಿಸ್ಕೊಳ್ಬೇಕು. ಆ ನಂಬಿಕೆ ಏನಾದ್ರೂ ಲೋಪ ಇದೆ, ಕಮ್ಮಿ ಇದೆ ಅಂತ ಕಂಡಾಗ ಮೊಣಕಾಲೂರಿ ಪ್ರಾರ್ಥನೆ ಮಾಡಿ ದೇವರ ವಿಶ್ವಾಸಕ್ಕಾಗಿ, ದೇವರಲ್ಲಿ ಇನ್ನಷ್ಟು ಬಲವಾದ ಭಕ್ತಿಯಿಂದ ನಾನು ವೃದ್ಧಿ ಆಗ್ಬೇಕು ಅಂತ ಪವಿತ್ರಾತ್ಮನ ಸಹಾಯವನ್ನು ಕೇಳ್ಬೇಕು, ದೇವರಲ್ಲಿ ಮೊರೆ ಇಡ್ಬೇಕು. ಯಾಕಂದ್ರೆ ನಮ್ಮ ವಿಶ್ವಾಸವು ಕಡಿಮೆ ಆಗ್ಬಾರ್ದು. ಯಾಕಂದ್ರೆ ಯೇಸು ಸ್ವಾಮಿ ನಂಬಿಕಸ್ಥರು, ದೇವರ ನಂಬಿಕಸ್ಥರು, ನಮಗೆ ವಾಗ್ದಾನ ಮಾಡಿದವರು ನಂಬಿಕಸ್ಥರು. ಅದನ್ನ ನಾವು ಮರಿಬಾರ್ದು. ನಮ್ಮ ನಂಬಿಕೆ ಬಲವಾಗಿರ್ಲಿ, ವಿಶ್ವಾಸವು ದೃಢವಾಗಿರ್ಲಿ. ನಾವು ಯಾವಾಗಲೂ ನಮ್ಮ ಕೊನೆ ಉಸಿರಿರುವವರೆಗೂ ನಮ್ಮ ನಂಬಿಕೆಯಲ್ಲಿ ನಿಲ್ಲೋಣ, ದೇವರಿಗಾಗಿ ಬದುಕೋಣ. ಯೇಸು ಕ್ರಿಸ್ತರು ನಮಗಾಗಿ ರಕ್ತ ಸುರಿಸಿದ್ದನ್ನು ನೆನಪು ಮಾಡ್ಕೊಳ್ಳೋಣ. ಬರೀ ರೊಟ್ಟಿ ದ್ರಾಕ್ಷಿ ತೆಗೆದುಕೊಳ್ಳುವಾಗ ಮಾತ್ರ ಅಲ್ಲ, ಪ್ರತಿ ನಿತ್ಯವೂ ಅವರ ತ್ಯಾಗವನ್ನು, ಅವರ ಪ್ರೀತಿಯನ್ನು ನಾವು ನೆನಪು ಮಾಡ್ಕೊಳ್ಳೋಣ. ನಮ್ಮ ನಂಬಿಕೆಯನ್ನು ಬಲಪಡಿಸ್ಕೊಳ್ಳೋಣ. ಪ್ರಿಯರೇ, ಇಲ್ಲಿವರೆಗೂ ಸಾವಧಾನದಾಗಿ ಕೇಳಿದ್ದೀರಾ. ನನಗೆ ಗೊತ್ತಿರುವಂತ ಅಲ್ಪವಾಗಿ ನಾನು ಮಾತನಾಡಿದ್ದೀನಿ. ಇದ್ರಲ್ಲಿ ಏನಾದ್ರೂ ತಪ್ಪಿದ್ರೆ ಕ್ಷಮಿಸಿ, ಮತ್ತು ವಾಕ್ಯಗಳನ್ನು ಪರಿಶೀಲನೆ ಮಾಡ್ಕೊಂಡು ನಿಮ್ಮನ್ನು ನೀವು ಪರೀಕ್ಷಿಸಿ ಅಂತ ಹೇಳ್ತಾ ವಾಕ್ಯ ಭಾಗವನ್ನು ಮುಗಿಸ್ತಾ ಇದ್ದೀನಿ. ಸಣ್ಣದಾಗಿ ಪ್ರಾರ್ಥನೆ ಮಾಡಿ ಮುಗಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ, ಮಹಿಮೆ ಆಗಲಿ. ಅಪ್ಪ, ಈ ಬೆಳಗಿನ ಜಾವದಲ್ಲಿ ನನಗೆ ಕೊಟ್ಟಂತ ಈ ಅವಕಾಶಕ್ಕಾಗಿ ಸ್ತೋತ್ರ ತಂದೆಯೇ. ನೀನು ಕೊಟ್ಟಿರುವಂತ ಈ ಅವಕಾಶದಲ್ಲಿ ಸ್ವಲ್ಪವಾಗಿ ಮಾತನಾಡಲು ನನ್ನನ್ನು ಉಪಯೋಗಿಸಿದ್ದೀರಾ, ಅದಕ್ಕಾಗಿ ಸ್ತೋತ್ರ ದೇವರೇ. ನೀವು ಕೊಟ್ಟ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳುವ ಹಾಗೆ, ಅವಕಾಶವನ್ನು ನಾವು ಎದುರು ನೋಡುವ ಹಾಗೆ, ನೀನು ಕೊಡುವಂತ ಒಂದೊಂದು ಅವಕಾಶದಲ್ಲಿ ಸಂಪೂರ್ಣವಾಗಿ ನಿಮಗಾಗಿ ಅರ್ಪಿತವಾಗುವ ಹಾಗೆ ಪ್ರತಿಯೊಬ್ಬರನ್ನು ಬಲಪಡಿಸಿ ತಂದೆ. ಅಪ್ಪ ತಂದೆಯೇ, ವಿಶೇಷವಾಗಿ ನಂಬಿಕೆಯ ಬಗ್ಗೆದಲ್ಲಿ ಕರ್ತನೆ ಇವತ್ತು ಮಾತನಾಡಿದೀವಿ. ನಮ್ಮ ನಂಬಿಕೆಯು ನಿನ್ನಲ್ಲಿ ಬಲವಾಗುವಂತೆ, ಭಕ್ತಿಯು ವೃದ್ಧಿ ಹೊಂದುವಂತೆ, ಇತರರಿಗೂ ಭಕ್ತಿಯನ್ನು ವೃದ್ಧಿಗೊಳಿಸುವ ಹಾಗೆ ಜೀವಿತವನ್ನು ಮಾಡಿ ತೋರಿಸುವಂತೆ ಕೃಪೆಯನ್ನು ಕರುಣಿಸಿ ಕರ್ತನೆ. ಅಪ್ಪ, ಸೇರಿ ಬಂದಿರುವ ನಿನ್ನ ಮಕ್ಕಳು ಕರ್ತನೆ, ಬೆಳಗಿನ ಜಾವದಲ್ಲಿ ಅವರ ನಿದ್ದೆಯನ್ನು ಬದಿಗೊತ್ತಿ ಈ ಮುಂಜಾನೆಯ ಸಮಯದಲ್ಲಿ ನಿನ್ನನ್ನು ಹುಡುಕುವವರಾಗಿ ಬಂದು, ನಿನ್ನ ವಾಕ್ಯದಲ್ಲಿ ನೆಲೆಗೊಂಡು ನಿನ್ನ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಲು ತವಕ ಪಡುತ್ತಿರುವ ನಿನ್ನ ಮಕ್ಕಳ ಭಕ್ತಿಯನ್ನು, ಅವರ ಆಸಕ್ತಿಯನ್ನು ನೀವು ನೋಡುತ್ತಿದ್ದೀಯ ಕರ್ತನೆ. ಒಬ್ಬೊಬ್ಬರನ್ನು ಕರ್ತನೆ ಹೆಸರಿಂದ ಆಶೀರ್ವದಿಸಿ ಬಲಪಡಿಸಿರಿ, ಅವರ ಕುಟುಂಬವನ್ನು ಕಾದು ಕಾಪಾಡಿ ಕರ್ತನೆ. ನಮ್ಮ ಕ್ರಿಸ್ತ ನಂಬಿಕೆಯು ಕರ್ತನೆ ಎಲ್ಲಾ ಜನರ ಮುಂದೆ ಸುಗಂಧ ತೈಲದಂತೆ ಪ್ರಸರಿಸುವಂತೆ ಕೃಪೆಯನ್ನು ಕರುಣಿಸಿ ಕರ್ತನೆ. ಪ್ರತಿ ಒಬ್ಬರನ್ನು ನಿನ್ನ ನಂಬಿಕೆಗೆ ತಕ್ಕ ಹಾಗೆ ಆಶೀರ್ವದಿಸು ಕರ್ತನೆ. ಒಬ್ಬೊಬ್ಬರ ನಂಬಿಕೆಗೂ ಕರ್ತನೆ ಪ್ರತಿಫಲವನ್ನು ಕೊಡುವಾತನು ನೀನಾಗಿದ್ದೀಯಪ್ಪ. ಕ್ರಿಯೆಗಳ ರೂಪದಲ್ಲಿ ನಮ್ಮ ನಂಬಿಕೆಯು ಇರುವಂತೆ ಸಹಾಯ ಮಾಡು ತಂದೆ. ಅಪ್ಪ ತಂದೆ, ವಿಶೇಷವಾಗಿ ಈ ಬೆಳಗಿನ ಜಾವದಲ್ಲಿ ನಮಗೆ ಪಾಠವನ್ನು ಕಲಿಸಿಕೊಡುತ್ತಿರುವ ಎಲ್ಲಾ ಬೋಧಕರಿಗಾಗಿ, ಎಲ್ಲಾ ಸೇವಕರಿಗಾಗಿ ಪ್ರಾರ್ಥಿಸುತ್ತಿದ್ದೇನೆ. ಅವರನ್ನು ಎಲ್ಲರನ್ನು ನೆನಪು ಮಾಡಿಕೊಳ್ಳುತ್ತಿದ್ದೇನಪ್ಪ. ಪ್ರತಿ ಒಬ್ಬೊಬ್ಬರನ್ನು ಹೆಸರಿಂದ ಆಶೀರ್ವದಿಸಿ ಬಲಪಡಿಸಿರಿ ರಾಜ. ಅವರ ಕುಟುಂಬಗಳನ್ನು ಕಾದು ಕಾಪಾಡಿ ಒಳ್ಳೆ ಆರೋಗ್ಯವನ್ನು ಕರ್ತನೆ, ಅವರಿಗೆ ಬೇಕಾದ ಎಲ್ಲ ಅವಶ್ಯಕತೆಗಳನ್ನು ನೀವು ಪೂರೈಸಿ ತಂದೆ. ಅದೇ ರೀತಿಯಾಗಿ ಕರ್ತನೆ, ವಿಶೇಷವಾಗಿ ನಮ್ಮ ಆತ್ಮಿಕ ತಂದೆ ತಾಯಿಯಾಗಿರುವ ರಾಮಣ್ಣನವರು ಮತ್ತು ಸುಜಾತಕ್ಕನವರ ಕುಟುಂಬಕ್ಕಾಗಿ ಪ್ರಾರ್ಥಿಸುತ್ತೇನೆ. ಅವರಿಗೆ ಕೊಟ್ಟ ಕುಟುಂಬಕ್ಕಾಗಿ ಪ್ರಾರ್ಥಿಸುತ್ತೇನೆ ಅಪ್ಪ. ಪ್ರತಿನಿತ್ಯವೂ ನಮಗೋಸ್ಕರವಾಗಿ ನಮ್ಮ ಎಲ್ಲ ಬದುಕನ್ನು ಸರಿಪಡಿಸಬೇಕೆಂದು, ನಮ್ಮ ಭಕ್ತಿಯನ್ನು ವೃದ್ಧಿಗೊಳಿಸಬೇಕೆಂದು ಪ್ರತಿನಿತ್ಯವೂ ಹಗಲು ರಾತ್ರಿ ಕಷ್ಟಪಡುತ್ತಿರುವ ಕುಟುಂಬವನ್ನು ನೆನಪು ಮಾಡಿಕೊಂಡು ಅವರಿಗೆ ಬರಬೇಕಾದ ಆತ್ಮಿಕ ಆಶಯದೊಂದಿಗೆ ಭೌತಿಕವಾದ ಅವಶ್ಯಕತೆಯನ್ನು ಪೂರೈಸುವ ದೇವರು ನೀವಾಗಿದ್ದೀರಾ. ಎಲ್ಲಾ ರೀತಿಯಿಂದಲೂ ಅವರಿಗೆ ಆರೋಗ್ಯವನ್ನು ಎಲ್ಲವನ್ನು ಕೊಟ್ಟು ಕಾಪಾಡಿ ಕರ್ತನೆ. ಅದೇ ರೀತಿಯಾಗಿ ಕರ್ತನೆ, ಪ್ರತಿ ಒಬ್ಬೊಬ್ಬರನ್ನು ಹೆಸರಿಂದ ಆಶೀರ್ವದಿಸಿ ಬಲಪಡಿಸಿರಿ ಕರ್ತನೆ. ಪ್ರತಿ ಒಬ್ಬರನ್ನು ನೆನಪು ಮಾಡಿಕೊಳ್ಳಿರಿ ಕರ್ತನೆ. ಅಪ್ಪ, ದೇವರ ಸವಾಸದಲ್ಲಿ ಪ್ರತಿನಿತ್ಯನೂ ಕೂಡಿ ಬರುವ ನಿನ್ನ ಮಕ್ಕಳನ್ನು, ಅವರ ಕುಟುಂಬವನ್ನು ನಿಮ್ಮ ಹಸ್ತಕ್ಕೆ ಒಪ್ಪಿಸುತ್ತಾ ಈ ಎಲ್ಲಾ ಪ್ರಾರ್ಥನೆ ವಿಜ್ಞಾಪನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಕೃತಜ್ಞತೆ ಸ್ತೋತ್ರಗಳನ್ನು ಹೇಳುತ್ತಾ ಯೇಸು ಕ್ರಿಸ್ತರ ಮುದ್ದಾದ ನಾಮದಲ್ಲಿ ಬೇಡಿ ಬಂದಿರುವೆ ನನ್ನ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮತರ
ಅನ್ಯೋನ್ಯ ಸಹವಾಸವು ಎಂದಿಗೂ ಎಂದೆಂದಿಗೂ ಯೇಸು ಸ್ವಾಮಿ ಎರಡನೇ ಬರೋಣದವರೆಗೂ ನಮ್ಮೆಲ್ಲರ ಜೊತೆಗೂ ಸದಾ ನಿತ್ಯವೂ ಇರಲಿ. ಆಮೇನ್. ಥ್ಯಾಂಕ್ ಯು ಪ್ರಿಯರೇ. ಎಲ್ಲರಿಗೂ